ಎಲ್ಲ ಮಹಿಮೆ ಪರಿಶುದ್ಧನಾದ ದೇವರಿಗೂ ಪವಿತ್ರಾತ್ಮನಿಗೂ ಯಜ್ಞದ ಕುರಿಯಾದ ಆತನಿಗೂ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ. ದೇವರು ಏನಿಟ್ಟಿದ್ದಾರೋ ಅದನ್ನ ನಾನು ಮಾತಾಡ್ತೀನಿ ನಿಮ್ಮ ಮಧ್ಯದಲ್ಲಿ. ಎಲ್ಲರಿಗೂ ಅರ್ಥ ಆಗುತ್ತಲ್ಲ ಅವರ ಕನ್ನಡ? ನಾನು ಹೇಳ್ದಾಗ ಹೇಳಿ. ಏನು ಬಚ್ಚಿಟ್ಟಿರುವೆ? ಏನು ಬಚ್ಚಿಟ್ಟಿರುವೆ? புரியுதா உங்களுக்கு? ಇನ್ನೊಂದ್ಸರಿ, ಏನು? ಯಾಕೆ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಉಳಿಲಿ ಅಂತ ಅಷ್ಟೇ ಹೇಳಿಸ್ತಾ ಇರೋದು. ಬೈಬಲಲ್ಲಿ ಕೆಲವರು ಬಚ್ಚಿಡ್ತಾರೆ, ಅದನ್ನ ನಾವು ನೋಡೋಣ. ನಂಬರ್ 1, ರಾಹೇಲಳು ಬಚ್ಚಿಡ್ತಾಳೆ. ಆದಿಕಾಂಡ 31ನೇ ಅಧ್ಯಾಯ 19ನೇ ವಚನ, ಆದಿಕಾಂಡ 31ನೇ ಅಧ್ಯಾಯ 19ನೇ ವಚನ, ಆದಿಕಾಂಡ 31:19. ಲಾಬಾನನು ತನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸಲು ಹೋಗಿದ್ದನು. ಅವನು ಇಲ್ಲದಿದ್ದಾಗ ರಾಹೇಲಳು ಅವನ ಮನೆಯೊಳಗೆ ಹೋಗಿ ತನ್ನ ತಂದೆಯ ವಿಗ್ರಹಗಳನ್ನು ಕದ್ದುಕೊಂಡಳು. ಇವಳು, ಇದು ನ್ಯೂ ಟ್ರಾನ್ಸ್ಲೇಷನ್. ಸತ್ಯವೇದವು ಇಲ್ವಾ ನಿಮ್ಮ ಹತ್ರ? ಸತ್ಯವೇದವು ಹಾಕಕ್ಕಾಗುತ್ತಾ? ಇದು ಸತ್ಯವೇದವು ಅಲ್ಲ, ಇದು ಹೊಸ ಟ್ರಾನ್ಸ್ಲೇಷನ್. ಇದು ಕದ್ದುಕೊಂಡಳು. ಒಂದು ವೇಳೆ ಈ ಪ್ರಸಂಗ ಫುಲ್ಲು ಆದ್ರೆ ಸತ್ಯವೇದವು ಇದ್ರೆ ನೋಡಿ, ಹಳೇ ಬೈಬಲ್. ಇವಳೇನ್ ಮಾಡ್ತಾಳೆ ಅಂದ್ರೆ ತನ್ನ ತಂದೆಯ ಮನೆಯಲ್ಲಿದ್ದಂತ ವಿಗ್ರಹನ ಇವಳು ಕದ್ಕೊಳ್ತಾಳೆ. 31ನೇ ಅಧ್ಯಾಯ 34ನೇ ವಚನ, ಆದಿಕಾಂಡ 31ನೇ ಅಧ್ಯಾಯ 34ನೇ ವಚನ. ನೋಡಮ್ಮ, ತಂದೆ ಬರ್ತಾರೆ. ತಂದೆ ಬರೋವಾಗ ಇವಳೇನ್ ಮಾಡ್ತಾಳೆ ಅಂದ್ರೆ ಬಚ್ಚಿಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡ್ ಬಿಡ್ತಾಳೆ. ಯಾರು? ಇದು ಲಾಬಾನನ ಗೊತ್ತಿರಲ್ಲ, ಯಾಕೋಬನ ಗೊತ್ತಿರಲ್ಲ. 32ನೇ ವಚನ, ಆದಿಕಾಂಡ 31:32. ವೆರಿ ಗುಡ್. ನಿನ್ನ ದೇವರು ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಅವನು. ಇವನ್ಗೆ ಗೊತ್ತಿಲ್ಲ ರಾಹೇಲ್ ಬಚ್ಚಿಟ್ಕೊಂಡಿದ್ದಾಳೆ ಅಂತ. ಇವಳು ಏನ್ ಮಾಡ್ತಾಳೆ ಅಂತಂದ್ರೆ ಗಂಡನಿಗೆ ಗೊತ್ತಿಲ್ದಿರ ಬಚ್ಚಿಟ್ಕೊಂಡಿರ್ತಾಳೆ, ಅಪ್ಪನಿಗೆ ಗೊತ್ತಿಲ್ದಿರ ಬಚ್ಚಿಟ್ಕೊಂಡಿರ್ತಾಳೆ. ಕೊನೆಗೆ ಏನ್ ನಡೆಯುತ್ತೆ ಅಂದ್ರೆ ಆದಿಕಾಂಡ 31ನೇ ಅಧ್ಯಾಯ, ಆದಿಕಾಂಡ 35ನೇ ಅಧ್ಯಾಯ 18ನೇ ವಚನ, ಆದಿಕಾಂಡ 35ನೇ ಅಧ್ಯಾಯ 18ನೇ ವಚನ. ಆದರೆ ರಾಹೇಲಳು ಸತ್ತು ಹೋದಳು. ಅಷ್ಟೇ. ರಾಹೇಲ್ ಸತ್ತೋಗ್ತಾಳೆ. ಆರಾಮ್ ಅಂದ್ರೆ ಮೆಸೊಪೊಟೇಮಿಯಾದಿಂದ ಇವಳು ಬರ್ತಾಳೆ. ಯೋರ್ದಾನ್ ನದಿ ಇವಳು ದಾಟಲ್ಲ.
ಬಂದಾಗ, ಲಾಬಾನ್ ಅಪ್ಪನಿಂದ ಬಂದಾಗ ಇವಳು ಶಾಪ ಆಗ್ತಾನೆ. ಯಾರು? ಯಾಕೋಬ. ನಿನ್ನ ವಿಗ್ರಹಗಳು ಯಾರ ಬೆಳೆಯಲ್ಲಿ ಸಿಕ್ಕುತ್ತವೋ ಅವನು ಸಾಯಲಿ ಅಂತ ಹೇಳುವಾಗ ಏನ್ ನಡೆಯುತ್ತೆ? 5 ತಿಂಗಳು ಆಗಲ್ಲ, ರಾಹೇಲ್ ಸತ್ತೋಗ್ತಾಳೆ. ಆದಿಕಾಂಡ 31:18 ಆದರೆ ರಾಹೇಲಳು ಸತ್ತು ಹೋದಳು. ಶಾರ್ಟ್ ಆಗಿ ಬರುತ್ತೆ. ನೀನು ಏನ್ ಬಚ್ಚಿಡ್ತೀಯ? நீ இன்னைக்கு என்ன மறைச்சி வைக்கிறியோ அதுதான் உன்னுடைய ஃபியூச்சர். நீவு ஜாப்ல என்ன வச்சிட்டு இருக்கிறோ அதுதான் உன் லைஃப். உன் ஃபியூச்சர் என்னன்னாக்கா உன் உள்ளத்துல என்ன இருக்குதோ அதுதான் உன் ஃபியூச்சர். ராஹேல் ಯಾರಿಗೂ தெரியாம ಮರೆಸಿ ವೆಚ್ಚಿ ನಿಂದ, ಬಟ್ ಅದು ಈಕೆಗೆ ಮರಣ ಅಂತ ಕೊಡುತ್ತೆ. ನಂಬರ್ 1. ನಂಬರ್ 2, ಬಚ್ಚಿಟ್ಟ ರಾಹಬಳು. ನಂಬರ್ 1 ಬಚ್ಚಿಟ್ಟ ರಾಹೇಲಳು. ನಂಬರ್ 2 ಬಚ್ಚಿಟ್ಟ ರಾಹಬಳು. ರಾಹಬಳು ಏನ್ ಬಚ್ಚಿಟ್ಲು? ಯೋಶುವ 2ನೇ ಅಧ್ಯಾಯ 1ನೇ ವಚನ. ಯೋಶುವ 2ನೇ ಅಧ್ಯಾಯ 1-2ನೇ ವಚನ. ಗೂಢಚಾರನ್ನ ಕಳಿಸ್ತಾರೆ. ರಾಹಬಳ ಮನೆಯಲ್ಲಿ ಇಳ್ಕೊಳ್ತಾರೆ. ಆಗ ಜನ ಬಂದು, ನಿನ್ನ ಮನೆಯಲ್ಲಿ ಇಸ್ರಾಯೇಲ್ಯರಿಂದ ಗೂಢಚಾರರು ಬಂದಿದ್ದಾರೆ ನಮ್ಮ ದೇಶನ ಹುಡುಕಕ್ಕೆ, ನಮ್ಮ ದೇಶನ ಚೆಕ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಅಂತ ಅಂದಾಗ, ಈ ರಾಹಬಳು ಅವ್ರು ಬರಕ್ ಮುಂಚೆ ಇವಳ ಮನೆ ಬಾಕ್ಲು ಎಲ್ಲಿ, ಇವಳ ಮನೆ ಎಲ್ಲಿತ್ತು ಅಂತಂದ್ರೆ, சொல்லுங்கಮ್ಮ. நோ 2:15 யோசுவா 2:15 ಯೆಹೋಶುವ ಅವಳ ಮನೆ ಊರು ಗೋಡೆಯ ಮೇಲಿದ್ದರಿಂದ, ಊರು ಕೋಟೆ ಗೋಡೆಯ ಮೇಲಿತ್ತು. ಅವರನ್ನು ಒಂದು ನಿಮಿಷ, நம்ம வீட்டு சுவரெல்லாம் ஒரடித்தா இருக்கும். இப்ப கட்டின்னு இருக்கிறாங்கோ, அந்த பில்லருங்கோ அரடித்தா இருக்குது. காத்து ஜோரா வந்தாக்கா உழுகிறது இல்லை, நீங்களே காத்து ஊதிட்டாக்கா உழுதுடும். இப்ப கட்டின்னு இருக்கிற ஊடுங்கோ, அப்படி கட்டின்னு இருக்கிறாங்க பில்டிங்குங்கோ. அங்கே ಹಿಸ್ಟ್ರಿயில ಪಳೆಯದಾನ ಕೋಟೆ, ಹಳೆದಾದ ಕೋಟೆ ಗೋಡೆ, ಯೆರಿಕೋ ಕೋಟೆ ಗೋಡೆ. ಆ ಕೋಟೆ ಗೋಡೆ ಮೇಲೆ 2 ಕುದುರೆ ಗಾಡಿ ಹೋಗ್ಬಹುದು, 2 ಎತ್ತಿನ ಗಾಡಿ ಹಿಂಗ್ ಹೋಗ್ಬೋದೊಂದು, ಹಿಂಗ್ ಹೋಗ್ಬೋದೊಂದು, ಹಿಂಗ್ ಬರ್ಬೋದೊಂದು. ಅದನ್ನೇ ಕೋಟೆ ಗೋಡೆ ಅಂತ ಹೇಳೋದು. ಇಷ್ಟು ದೊಡ್ಡದಾಗಿರುತ್ತೆ. ನೀವು ನಂದಿ ಹಿಲ್ಸ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದೊಂದು ಇದು ಎಷ್ಟೆಷ್ಟು ದೊಡ್ಡದಾಗೈತೆ ಅಂತ. ಅದಕ್ಕಿಂತಲೂ ದೊಡ್ಡದಾಗಿರುವಂತ ಕೋಟೆ ಗೋಡೆ. ಯಾವುದೇ ಶತ್ರುಗಳು ಒಳಗಡೆ ಬರಕ್ಕಾಗಲ್ಲ. ಆ ಕೋಟೆ, ಆ ಊರು ಗೋಡೆಯ ಮೇಲೆ படிங்க. தமிழ் என்ன இருக்குது படிங்க. நோ ஸ்டார்டிங்ல இருந்து படிங்க. அப்பொழுது அந்த மனுஷர் அவளை நோக்கி, எங்கள் ஜீவனே உங்கள் ஜீவனுக்கு ஈடு, நீங்கள் எங்கள் காரியங்களை வெளிப்படுத்தியிருந்தால் கர்த்தர் எங்கள் தேசத்தை கொடுக்கும்படி நாங்கள் தயையும் சத்தியத்தையும் பாராட்டுவோம் என்றார்கள்.
அப்பொழுது ஆ. அவர்களை கயிற்றினாலே ஜன்னல் வழியாய் இறக்கிவிட்டாள். ஆ. அவள் வீடு அலங்கத்தின் மதிலில் இருந்தது. அப்படி அப்படி என்னக்கா? சோத்துக்கு மேல இருந்தது. ಕೋಟೆ. ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ಎಲ್ಲಿತ್ತು ಆಕೆ ಮನೆ? ಕಾಂಪೌಂಡ್. ಊರು ಸೆಂಟ್ರಲ್ ಇದ್ರೆ ಊರು ಸುತ್ತಲೂ ದೊಡ್ಡ ಕೋಟೆ ಇರುತ್ತೆ. ಆ ಕೋಟೆ ಗೋಡೆ ಮೇಲೆ ಇರ್ತಾಳೆ. ಯಾರು? ಆ ಕೋಟೆ ಗೋಡೆಯ ಮೇಲೆ ಅದರ ಮಾಡಿ ಮೇಲೆ ತಕೊಂಡೋಗಿ ಇಸ್ರಾಯೇಲ್ಯರನ್ನ, ಅಂದರೆ ಗೂಢಾಚಾರನ್ನ, ಅಂದರೆ ಕ್ರೈಸ್ತರನ್ನ, ಅಂದರೆ ದೀಕ್ಷಾ ಸ್ನಾನ ಹೊಂದಿರೋಂಥವ್ರನ್ನ, ಅಂದರೆ ದೇವರ ಸೇವಕರನ್ನ, ಅಂದರೆ ಪರಿಶುದ್ಧರನ್ನ, ಅಂದರೆ ಭಕ್ತರನ್ನ ಅಡಗಿಸಿ ಇಡ್ತಾಳೆ, ಮಚ್ಚಿಡ್ತಾಳೆ. 6ನೇ ವಚನ 2:6 ಯೋಶುವ 2:6 ಅವಾಗ್ಲೇ ಓದಿದ್ವಿ ನಾವು ಅದನ್ನ. ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಹುಂಡಿಯ ಹುಲ್ಲಿನ ಹೊರೆಗಳಲ್ಲಿ ಬಚ್ಚಿಡ್ತಾಳೆ. ಬಚ್ಚಿಟ್ಟ ನಂತರ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಒಪ್ಪಂದ ಮಾಡ್ಕೊಳ್ತಾರೆ. ನೀನು ರೆಡ್ ಕಲರ್ ದಾರಾನ್ ಕಟ್ಟು, ಈ ರೆಡ್ ಕಲರ್ ದಾರ ಕಟ್ತೀವಿ, ಇದ್ರ ನೋಡಿ ಇದು ನಮ್ಮನೆ ಅಂತ ಅರ್ಥ ಮಾಡ್ಕೋಬೇಕು, ನಮ್ಮನ್ನ ಕಾಪಾಡಬೇಕು ಅಂತ ರಾಹೇಬ್ ಹೇಳ್ತಾಳೆ. ಓಕೆ ಅಂತ ಇವರಿಬ್ರು ಪ್ರಾಮಿಸ್ ಮಾಡ್ಕೊಳ್ತಾರೆ. 6:16 ಯೆಹೋಶುವ 6:16. 6:16 ಏಳನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯೆಹೋಶುವನು ಜನರಿಗೆ ಆರ್ಭಟಿಸಿರಿ, ಯೆಹೋವನು ಪಟ್ಟಣವನ್ನು ನಿಮಗೆ ಕೊಟ್ಟಿದ್ದಾನೆ ಅಂತೇಳಿ. 18ನೇ ವಚನ ನೋಡಿ. ನೀವಾದರೂ ಯೆಹೋವನಿಗೆ ಮೀಸಲಾದ ವಸ್ತುಗಳ 18ನೇ ವಚನ. ಕುಡು 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 ಪುಡಿ 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 ಪುಡಿ. 18 ವಚನ. ഇരുപത്തിരണ്ടാം വചനം പഠിങ്കോ. ಕರೆಕ್ಟ್. ಪ್ರಮಾಣ ಮಾಡಿದಂತೆ. ಒಂದ್ ನಿಮಿಷ. ನೀವು ಯಾರ ಮನೆಗೆ ಹೋಗ್ಬೇಕು? ರಾಹಾಬಳ ಮನೆಗೆ ಹೋಗ್ಬೇಕು. ಇರುವುದಾ ವಚನ ಪಡಿಂಗೋ. ಕೂಡಲೇ 20ನೇ ವಚನ ಓದಿ ಕರೆಕ್ಟಾಗಿ ಗೊತ್ತಾ ಇದ್ದೀರಾ? ಕರೆಕ್ಟಾ ಪಡ್ಚಿನಿರ್ಕ್ರಿಂಗೋ. ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ನಂಬರ್ 1, ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸ್ತಾರೆ. ಆಮೇಲೆ ಪಟ್ಟಣದ ಗೋಡೆಯು ತಾನೇ ಬಿದ್ದು ಏನಮ್ಮ ಚೊಲ್ಲಮ್ಮ ಉಣ್ಣೋರ್ಮರೆ. ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಇವರು 7ನೇ ಸಾರಿ ಸುತ್ತುವಾಗ ಪಟ್ಟಣದ ಗೋಡೆ ತಾನೇ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಓದಿ. ಪ್ರತಿಯೊಬ್ಬನು ಕೆಳಗಡೆ ಓದಿ 21ನೇ ವಚನ. ಯಾರ್ಯಾರು? ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅಮ್ಮ ಕೇಟಿಟ್ಟಿರಿಕ್ರಿಂಗ್ಲಾ? ಕೋಟೆ ಗೋಡೆ ಇತ್ತ ಇಲ್ವಾ? ಇವಾಗ ಸರಿ, ನಾನ್ ತಪ್ಪ ಕೇಳ್ಬಿಟ್ಟೆ. ಬಿದ್ದೋಯ್ತಾ ಹಂಗೆ ಆಯ್ತಾ? ಕರೆಕ್ಟಾ ಪೇಸ್ರಿಂಗು ನಿಂಗು. ಬಿದ್ದೋಯ್ತು ತಾನೆ? ಇನ್ನೊಂದ್ಸರಿ ಕೇಳ್ತೀನಿ, ಬಿದ್ದೋಯ್ತಾ ಇಲ್ವಾ? ಇವಳು ಮನೆ ಎಲ್ಲಿರುತ್ತೆ?
ರಾಹಬಳು ಏನಾಗಿರ್ತಾಳೆ? ಕರೆಕ್ಟ್ ತಾನೆ? ನಿಂಗೆ ಕರೆಕ್ಟಾ ಸೊಲ್ರಿಂಗು. ರಾಹಾಬ್ ಏನ್ ಮಾಡ್ತಾಳೆ ಅಂತಂದ್ರೆ, ಏನ್ ಬಚ್ಚಿಡ್ತಾಳೆ ಅಂದ್ರೆ ಒಳ್ಳೆದನ್ನ ಬಚ್ಚಿಡ್ತಾಳೆ. ಒಳ್ಳೆದನ್ನ ಬಚ್ಚಿಟ್ಟಾಗ ನೋಡು, ನಿನ್ನ ಅಣ್ಣ, ನಿನ್ನ ಅಕ್ಕ, ನಿಮ್ಮ ಮಮ್ಮಿ, ನಿಮ್ಮ ಡ್ಯಾಡಿ, ನಿನ್ನ ಚಿಕ್ಕಪ್ಪ, ನಿನ್ನ ದೊಡ್ಡಪ್ಪ, ನಿನ್ನ ಮಾಮ, ನಿನ್ನ ತಾತ, ನಿನ್ನ ಅಜ್ಜಿ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಎಲ್ಲರನ್ನೂ ಸೇರಿಸ್ಕೊಂಡ್ಬಿಡು ಅಂತ ಹೇಳಿದಾಗ ಏನ್ ಮಾಡ್ತಾರೆ ಅಂದ್ರೆ, ಕೋಟೆ ಗೋಡೆ ಮೇಲೆ ಮನೆಯಲ್ಲಿ 30 ಅಡಿ 40 ಅಡಿ ಒಂದು ಸೈಟ್ ಇರಲ್ಲ, ಹೆಚ್ಚು ಕಮ್ಮಿ ಇಷ್ಟಿರುತ್ತೆ. ಇವಳು ಏನ್ ಮಾಡ್ತಾಳೆ ಅಂದ್ರೆ ಒಂದು 50-100 ಜನ ಸೇರಿಸ್ಕೊಂಡ್ಬಿಡ್ತಾರೆ. ಸೇರಿಸ್ಕೊಂಡ್ಬಿಟ್ಟು ಜಾಗ ಇಲ್ಲಿದ್ದಕ್ಕೆ, ನೀನು ಅಟ್ಟದ ಮೇಲೆ ಮಕಾನ್ಕೋ, ನೀನ್ ಇಲ್ಲಿ ಕೂತ್ಕೋ, ವಾ ಬಾಬಾ ಒಳಗಡೆ ಬಾಬಾ, ಎಗಲ್ ಮೇಲೆ ಕುಂಡ್ರಿಸ್ಕೋ ಅವನ್ನ, ಬಾಯಿಲಿ ನೀನ್ ತಲೆ ಮೇಲೆ ಕುಂಡ್ರಿಸ್ಕೋ, ನೀನ್ ಅವ್ನ ತೊಡೆ ಮೇಲೆ ಕೂತ್ಕೋ. ಎಲ್ಲರೂ ಯಾರು ಕೂತ್ಕೋಬಾರ್ದು, ಎಲ್ಲ ನಿಂತಿರ್ಬೇಕು. ಯಾಕೆಂದ್ರೆ ಕೂತ್ಕೊಂಡ್ರೆ ಜಾಗ ಜಾಸ್ತಿ ಆಗುತ್ತೆ. ಎಲ್ಲ ಇಕ್ಕಟ್ಟಾಗಿ ನಿಂತ್ಕೊಳ್ತಾರೆ. ಒಬ್ರು ತಲೆ ಮೇಲೆ ಒಬ್ರು ಒಳ್ಳೆ ಸೀಲಿಂಗ್ ವೆರ್ಗೂ ಎಲ್ಲ ಇಕ್ಕಟ್ಟಾಗಿ ನಿಂತ್ಕೊಂಡ್ಬಿಡ್ತಾರೆ. ಆಶೀರ್ವಾದ ರಾಹಬಳಲ್ಲಿ ಮಾತ್ರ. ಯಾಕೆ? ಇವಳು ಒಳ್ಳೆದನ್ನ ಬಚ್ಚಿಟ್ಲು. ಇವಾಗ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಡು, ನಿನ್ನ ರಿಲೇಟಿವ್ಸ್, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಡು. ನಿಮ್ಮ ಬಾಕ್ಲು ಒಳಗಡೆ ನಾವು ಮುಟ್ಟಲ್ಲ, ಬಾಕ್ಲಾಚೆ ಯಾರಾದ್ರೂ ಬಂದ್ರೆ ಅವ್ರು ಸತ್ತೋಗ್ಬಿಡ್ತಾರೆ, ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ. ನೀನು ಒಳಗಡೆ ಯಾರನ್ನ ಬಿಡಬೇಕು, ಬಾಕ್ಲು ಹಾಕೊಂಡ್ಬಿಡ್ಬೇಕು. ಎಲ್ಲರನ್ನೂ ಸೇರಿಸಿ ಒಳಗಡೆ ಮುಚ್ಚಿ ಬಾಕ್ಲು ಹಾಕೊಂಡ್ಬಿಡು ಅಂತ ಹೇಳ್ಬಿಟ್ಟಿರ್ತಾರೆ. ಇವರೆಲ್ಲ ಎಷ್ಟು ಜನ ಆಗುತ್ತೋ ಇವರ ರಿಲೇಟಿವ್ಸ್ನೆಲ್ಲ ತಕೊಂಡ್ ಬಂದು ಒಳಗಡೆ ಚಿಲ್ಕ ಹಾಕೊಂಡ್ಬಿಡ್ತಾಳೆ. ಇಪ್ಪ 7ನೇ ಸಾರಿ ತುತ್ತೂರಿ ಊದವಾಗ ಏನಾಗ್ಬೇಕು? ಕೋಟೆ ಗೋಡೆ ಸರಿನಾ ತಪ್ಪ? 22ನೇ ವಚನ 6:22 ಓದಿ. ದೇಶವನ್ನು ಸಂಚರಿಸಿ ನೋಡಿದ 2 ಮನುಷ್ಯರಿಗೆ, வாங்க இங்க, நீங்க தானே அங்க போயிட்டு எரிக்கோவே இது பண்ணி வந்தது, நீங்க வாங்கோ, அந்த ராஹாபை கூப்பிட்டு வாங்கோ. ಆ ರಾಹಬಳನ್ನ ಕರೀರಿ. ಯಾರನ್ನ? ಆ ದೇಶವನ್ನು ಸಂಚಾರ ಮಾಡಿದಂತ 2 ಇಸ್ರಾಯೇಲ್ ಪರಿಶುದ್ಧರು, ದೇವ ಭಕ್ತರು, ದೇವರ ಸೇವಕರು, ಗೂಢಾಚಾರ್ಯರು ಆದವ್ರಿಗೆ ಕರೆದ್ಬಿಟ್ಟು ಏನಂತ ಹೇಳ್ತಾನೆ? ಓದಿ 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 ಓದಿ. ಯಾರ ಮನೆಗೆ? ಸೂಳೆಯ ಮನೆಗೆ ಹೋಗಿ. ಇನ್ನೊಂದ್ಸರಿ ಹೇಳ್ರಿ. ರಾಹಬಳ ಮನೆಗೆ. ರಾಹಾಬಳ ಮನೆಗೆ ಹೋಗಿ. ಯಾರ ಮನೆಗೆ? ಎನ್ನ ಪೇಸ್ರೆ ಜೋಶ್ವಾ, ಆಲ್ರೆಡಿ 7 ಸಾರಿ ನೀ ಜೋರ ಊದ ಅಂತ சொல்லிட்டு ಎಲ್ಲ ಊದಕ್ಕೂ ಉಳಿದ ರಾಹಬಗಳು ಸತ್ಬಿಟ್ಟ. என்ன பேசுற நீ ஊது கூடாது, ஜோர ஊது சொன்னேன். 7ನೇ ದಿನ 7 ಸಾರಿ ತುತ್ತೂರಿನ ಜೋರ ಸುತ್ತಬಿಟ್ಟು ಜೋರ ಕೂದ್ರಿ ಅಂತಂದ್ರೆ ನಾವು ಜೋರ ಕೂದ್ಬಿಟ್ಟು ರಾಹಬಳು ಬಿದ್ದೋದ್ಲು, ರಾಹಬಳು ಸತ್ತೋದ್ಲು, ಅವ್ರ ರಿಲೇಟಿವ್ಸ್ ಎಲ್ಲ ಸತ್ತೋದ್ಲು ಅಂತ ಹೇಳ್ತಾರ. ನೋ 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 ನೋ, ಇವ್ರೇನ್ ಮಾಡ್ತಾರೆ ಅಂದ್ರೆ ಕೋಟೆ ಗೋಡೆಗೆ ಹಾಕ್ತಾರೆ. ಎಪ್ಪಡಿ ತೆರಿಮಾ? ಇಡೀ ಕೋಟೆ ಗೋಡೆ, ಎರಿಕೋ ಕೋಟೆ ಸಂಪೂರ್ಣ ಸರ್ವನಾಶ ಆಗುತ್ತೆ. ರಾಹಬಳು ಇರುವಂತ ಮನೆ ಮಾತ್ರ ನಿಲ್ಲುತ್ತೆ. ಇವಳ ಮನೆ ಎಲ್ಲಿತ್ತು? ಕೋಟೆ ಗೋಡೆ. ಇಡೀ 99% ಎಲ್ಲ ಸರ್ವನಾಶ ಆಗುತ್ತೆ. ರಾಹಬಳು ಇರುವಂತ ಮನೆ ಮಾತ್ರ ಹಂಗೆ ನಿಂತಿರುತ್ತೆ. ಹಿಂದೆಗಡೆ ಕೋಟೆಗೆ ಗೋಡೆ ಕೊಟ್ಟಿರೋದು ಹಂಗೆ ದಾರ ಇರುತ್ತೆ, ಬಾಕ್ಲ ಹಾಕಿರೋದು ಹಂಗೆ ಇರುತ್ತೆ. ಇವರು ಬಿದ್ದೋಗಿರೋಂಥ ಕೋಟೆ ಮೇಲೆ ಹಂಗೆ ಒಂದೊಂದು ಕಲ್ಲು ಅಕ್ಕಿ ಮೇಲ್ಗಡೆ ಬಾಕ್ಲ. ರಾಹಾಬ್ ತೆಗಿ, ನಾವು ಬಂದಿದ್ದೀವಿ. ಯಾರು ನೀವು? ಸಂಹಾರ ಆಗ್ತಾ ಇದ್ದೆ,
ದೇಶ ಎಲ್ಲ ಇಸ್ರಾಯೇಲ್ರು ಬಂದು ಎಲ್ಲ ಯೆರಿಕೋ ಟೌನ್ನ ಸಂಹಾರ ಮಾಡ್ತಾ ಇದ್ದಾರೆ. ನೀವ್ ಯಾರು ಅಂದ್ರೆ ರಾಹಾಬ್, ನಮ್ಮನ್ನ ನೀನ್ ಬಚ್ಚಿಟ್ಟಲ್ಲ, ಆ ಗೂಢಾಚಾರರು ನಾವೇ ಅಂತ ಹೇಳಿ ಬಾಗ್ಲು ತೆರೀತಾರೆ. ಬಾಗ್ಲು ತೆರೆದ್ರೆ ದೇಶ ಎಲ್ಲ ರಕ್ತ, ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ಬಾಗ್ಲು ತೆಗೆದ್ರೆ ಕೋಟೆ ಗೋಡೆ ಫುಲ್ ಸರ್ವನಾಶ ಆಗಿರುತ್ತೆ. ಈಕೆ ಗೋಡೆ ಮಾತ್ರ ನಿಂತಿರುತ್ತೆ. ಜೋರಾಗಿ ಜೋರಾಗಿ ಜೋರಾಗಿ. ಯಾಕೆ? ಇವಳು ನಲ್ಲದ ಮರಚಿ ವೆಚ್ಚಿರಂದ. ನೀನೇನ್ ಬಚ್ಚಿಟ್ಟಿದ್ಯಾ ನಿಮ್ ಮನೆಯಲ್ಲಿ? உங்க அப்பாக்கு தெரியாது என்ன பண்ணிட்டு இருக்கிற, உங்க அம்மாக்கு தெரியாது என்ன பண்ணிட்டு இருக்கிற, உங்க மகனுக்கு தெரியாது என்ன பண்ணிட்டு இருக்கிற, உன் மகளுக்கு தெரியாது என்ன பண்ணிட்டு இருக்கிற, உன் ஆபீசர்ஸ்க்கு தெரியாது என்ன பண்ணிட்டு இருக்கிற, உன் சர்ச் பாஸ்டர்ஸ்க்கு தெரியாது நீ என்ன பண்ணிட்டு இருக்கிற, என்ன மனசு வச்சிருக்கிற நீ, ಏನ ಬಚ್ಚಿಟ್ಟಿದ್ದೀಯ? ಒಳ್ಳೇದು ಬಚ್ಚಿಟ್ರೆ ಎಲ್ಲ ಸರ್ವನಾಶ ಆದ್ರೂ ನೀನೊಬ್ಬ ಮಾತ್ರ ಬದುಕಿರ್ತೀಯ. ಮತ್ತಾಯ 1ನೇ ಅಧ್ಯಾಯ 5ನೇ ವಚನ. ಮತ್ತಾಯ 1ನೇ ಅಧ್ಯಾಯ 5ನೇ ವಚನ. ಸಲ್ಮೋನನು ರಾಹಾಬಳಲ್ಲಿ ಬೋವಾಜನನ್ನು ಪಡೆದನು. ಸಲ್ಮೋನನು ಇವಾಗ ಆಮೇಲೆ ಯೆರಿಕೋಗೆ ಬಂದ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡೋದಾಗ ಈ ರಾಹಾಬಳನ್ನ ನೋಡ್ಬಿಟ್ಟು ಸಲ್ಮೋನ್ ಮದ್ವೆ ಆಗ್ತಾನೆ. ಸಲಮೋನ್ ಅಲ್ಲ, ಸಲ್ಮೋನ್. ಸಲಮೋನ್ ಅಲ್ಲ, ಸಲ್ಮೋನ್ ಮದ್ವೆ ಆಗ್ತಾನೆ. ಮದ್ವೆ ಆದ ನಂತರ ಏನ್ ನಡೆಯುತ್ತೆ? ರಾಹಾಬಳಲ್ಲಿ ಸಲ್ಮೋನ್ ಯಾರನ್ನ ಪಡಿತಾನೆ? ಬೋವಾಜನನ್ನು. ಬೋವಾಜ್. ಯಾರಿ ಬೋವಾಜ್? ರೂತಳ ಈ ಓಬೇದನು ಇನ್ನೊಂದ್ಸರಿ ಓದಿ. ರಾಹಾಬಳಲ್ಲಿ ಬೋವಾಜನನ್ನು ಪಡೆದನು. ಯಾರಿ ಬೋವಾಜ್? ರಾಹಾಬ. ಯಾರು ಬೋವಾಜ್? ಯಾರು? ರೂತಳ ಗಂಡ. ಯಾರು? ಬೋವಾಜ್ ಏನ್ ಮಾಡ್ತಾನೆ ಅಂದ್ರೆ ರೂತಳ್ನ ಮನೆ ಕರ್ಕೊಂಡು ಬರ್ತಾನೆ. ರೂತಳ್ನ ಮನೆ ಕರ್ಕೊಂಡು ಬಂದಾಗ ರಾಹಾಬಳು ಮನೆಯಿಂದ ಆಚೆ ಬರ್ತಾಳೆ. ಏನಪ್ಪ ಯಾರನ್ನೋ ಹುಡುಗಿನ ಕರ್ಕೊಂಡು ಬರ್ತಾ ಇದ್ದೀಯಾ ಅಂತ ಮಮ್ಮಿ ಕೇಳ್ತಾಳೆ. ಯಾರು ಮಮ್ಮಿ? ಗೂಢಾಚಾರರನ್ನ ಬಚ್ಚಿಟ್ಟಂತ ರಾಹೇಬಳು. ಬೋವಾಜ್ ಯಾರಿ ಹುಡುಗಿ? ದೇವರು ಕೊಟ್ಟಂತ ಭಕ್ತಿಯುಳ್ಳ ಸ್ತ್ರೀ ಅಂತ ಹೇಳಿದಾಗ, ಮಗಳೇ ಬಾ ಇಲ್ಲಿ ಅಂತೇಳಿ ರಾಹಾಬಳು ತನ್ನ ಚರಿತ್ರೆ ಎಲ್ಲ ಹೇಳಿರ್ತಾಳೆ. ಮಗಳೇ, ನಾನು ಆ ಥರ ಕೆಟ್ಟ ಜೀವನ ನಡೆಸ್ತಾ ಇದ್ದೆ, ದೇವ್ರು ನನ್ನನ್ನ ಕಾಪಾಡಿದ್ರು. ಹೆಂಗ ಕಾಪಾಡಿದ್ರು? ಒಳ್ಳೆದ್ರನ್ನ ನಾನು ಬಚ್ಚಿಟ್ಟೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಒಳ್ಳೆದ್ದು ಜಾಸ್ತಿ ಇರಲಿ. ನಿಮ್ಮ ಜೀವಿತದಲ್ಲಿ ಹೆಚ್ಚು ಪ್ರಾರ್ಥನೆ ಇರಲಿ. ನಿಮ್ಮ ಜೀವಿತದಲ್ಲಿ ಹೆಚ್ಚು ಉಪವಾಸ ಇರಲಿ. ನಿಮ್ಮ ಜೀವಿತದಲ್ಲಿ ಹೆಚ್ಚು ಬೈಬಲ್ ಇರಲಿ. ನಿಮ್ಮ ಜೀವಿತದಲ್ಲಿ ಸಕಲ ಸತ್ಕಾರ್ಯಗಳು ಹೇರಾಳವಾಗಿರಲಿ. ಒಳ್ಳೆಯವುಗಳನ್ನೇ ಬಚ್ಚಿಡ್ರಿ. ನಿಮ್ಮ ಮನೆ ಸುತ್ತಲೂ ವೈನಾಡಾದ್ರೂ ನೀವು ಮಾತ್ರ ಸ್ಟ್ಯಾಂಡರ್ಡ್ ಆಗಿ ನಿಂತಿರ್ತೀರಾ. ನಂಬರ್ 3, ಬಚ್ಚಿಟ್ಟಂತ ದಾವೀದ. ಏನು? ನಂಬರ್ 1 ಬಚ್ಚಿಟ್ಟ ಯಾರು? ನಂಬರ್ 2, ನಂಬರ್ 3 ಬಚ್ಚಿಟ್ಟಂತ ದಾವೀದ. ದಾವೀದ ಏನ್ ಮಾಡ್ತಾನೆ ಅಂದ್ರೆ ಒಂದು ಸರಿ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟು ಹ್ಯಾಂಡ್ಸಮ್ ಆಗಿ ಇಷ್ಟುದ್ದ ಬೂಟ್ ಹಾಕೊಂಡು ಬಂದ್ಬಿಡ್ತಾನೆ. ಗೋಲ್ಡನ್ ಬೂಟ್, ಬಂಗಾರದ ಬೂಟ್. ಆಮೇಲೆ ಮೈಯೆಲ್ಲ ಬಂಗಾರ, ತಲೆ ಮೇಲೆ ಮಾಲ್ಕಂ ದೇವತೆಯ ಮೇಲಿದ್ದ ಬಂಗಾರದ ಕಿರೀಟದಲ್ಲಿನ ಶಿರೋ ವೇಷ್ಟನ ಇವನ ಕಿರೀಟದಲ್ಲಿರುತ್ತೆ.
ರಾಜ ಬರುವಾಗ ಜನ ಹೇಳ್ತಾರೆ, ರಾಜಾದಿರಾಜ, ರಾಜ ಗಂಭೀರ, ರಾಜ ಮಾರ್ಥಾಂಡ, ದಾವೀದ ವರುಗಿರಾರ್ 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 ಹೇಳ್ತಾರೋ ಇಲ್ವೋ? ಆವಾಗ ಇವನು ತುಂಬಾ ಸರಿ ಮಾಡ್ಕೊಂಡು, ಬಟ್ಟೆನ ಸರಿ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಬರ್ತಾನೆ. ಸ್ಟ್ರೈಟ್ ಆಗಿ ಬಂದು ಅದು ಬಂಗಾರದ ಸಿಂಹಾಸನದ ಮೇಲೆ ಕುತ್ಕೊಳ್ತಾನೆ, ಕಾಲ್ ಮೇಲೆ ಕಾಲ್ ಹಾಕೊಂಡು. ಅವಾಗ ನಾತಾನನ್ನ ನೋಡ್ಬಿಟ್ಟು, ನಾತಾನ್ ಹೋಗು, ದಾವಿದ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟವನೆ. ಇವನು ದಾವಿದ ಯಾರಿಗೂ ಗೊತ್ತಿಲ್ಲ ಅಂತ ಇವನು ಅನ್ಕೊಂಡ್ಬಿಟ್ಟವನೆ. ದಾವಿದ ಬರ್ತಾನೆ, ಸಿಂಹಾಸನದ ಮೇಲೆ ಕೂತಿರ್ತಾನೆ. ನಾತಾನ ಬರ್ತಾನೆ. ಜನ ಬಂದು ಹೇಳ್ತಾರೆ, ಸೈನಿಕರು ನಾತಾನ್ ಬಂದಿದ್ದಾನೆ, ಒಳಗಡೆ ಬರಕ್ ಹೇಳು ಅಂತ ಹೇಳಿದಾಗ ಬರಕ್ ಹೇಳ್ತಾನೆ. ಒಂದು ದೊಡ್ಡ ಒಂದು ಇದು ಚೇರ್ನ ತರಿಸಿ ಹಾಕ್ತಾರೆ, ಅದೆಲ್ಲ ಗೋಲ್ಡಿಂದೇ ಆಗಿರುತ್ತೆ. ಹಾಕಿದಾಗ ಅವಾಗ ನಾತಾನ್ ಒಂದು ಸ್ಟೋರಿ ಹೇಳ್ತಾನೆ. 2 ಸಾಮ್ವೇಲ 12ನೇ ಅಧ್ಯಾಯ 1, 2, 3, 4, 5, 6, 7ನೇ ವಚನದವರೆಗೂ. 2 ಸಾಮ್ವೇಲ 12ನೇ ಅಧ್ಯಾಯ 1, 2, 3, 4, 5, 6, 7ನೇ ವಚನದವರೆಗೂ ಆ ಸ್ಟೋರಿ. ಒಂದು ನಗರದಲ್ಲಿ 2 ಮನುಷ್ಯರಿದ್ದರು. ಒಬ್ಬನು ಶ್ರೀಮಂತನ, ಆದ್ರೆ ಮತ್ತೊಬ್ಬನು ತೀರಾ ಬಡವ. ನೆಕ್ಸ್ಟ್ ಏನೆಂದರೆ, ಒಂದು ಊರಲ್ಲಿ 2 ಮನುಷ್ಯರಿದ್ದರು. ಒಬ್ಬನು ಐಶ್ವರ್ಯನ ಬಳಿಯಲ್ಲಿ ಜಾಸ್ತಿ ಕುರಿಗಳು ಇರ್ತಾವೆ, ಆದರೆ ಬಡವನ ಹತ್ತಿರ ಅವನ ತಂದ ಒಂದೇ ಕುರಿಮರಿ ಹೊರತಾಗಿ ಬೇರೇನೂ ಇರಲಿಲ್ಲ. ಆ ಕುರಿಮರಿಯನ್ನು ಬಹು ಪ್ರೀತಿಯಿಂದ ಆ ಬಡವನು ಸಾಕಿದನು. ಅವನ ಮಕ್ಕಳೊಂದಿಗೆ ಮಗಳಂತೆ ಅವನ ಸಂಗಡಲು ಅವನ ಮಕ್ಕಳ ಸಂಗಡಲು ಇದ್ದುಕೊಂಡು ಅವನೊಡನೆ ರೊಟ್ಟಿ ತಿನ್ನುತ್ತಾ ಅವನ ಪಾತ್ರೆಯಲ್ಲಿ ನೀರು ಕುಡಿಯುತ್ತಾ ಇತ್ತು. ಅವನ ಎದೆ ಮೇಲೆ ಆ ಕುರಿಮರಿ ಮಲಗುತ್ತಿತ್ತು. ಆಗ ಆ ಶ್ರೀಮಂತನ ಮನೆಗೆ ಒಬ್ಬ ಪ್ರಯಾಣಿಕ ಬಂದ. ಶ್ರೀಮಂತನ ಆ ಪ್ರಯಾಣಿಕನಿಗೆ ಊಟವನ್ನು ಕೊಡಲು ಇಷ್ಟಪಡ್ತಾನೆ. ಆದರೆ ಶ್ರೀಮಂತನ ಆ ಪ್ರಯಾಣಿಕನಿಗೆ ಕೊಡಲು ತನ್ನ ಸ್ವಂತ ಕುರಿಗಳಿಂದ, ದನಗಳಿಂದ ಯಾವುದೇ ಆಗಲಿ ತೆಗೆದುಕೊಳ್ಳಲಿಲ್ಲ. ಶ್ರೀಮಂತನು ಆ ಬಡವನ ಒಂದೇ ಒಂದು ಕುರಿನ ತಕೊಂಡು ಏನ್ ಮಾಡ್ತಾನೆ ಅಂದ್ರೆ, ಕುರಿಮರಿಯನ್ನು ತೆಗೆದುಕೊಂಡು ಅದನ್ನು ಕೊಯ್ಸಿ ತನ್ನ ಅತಿಥಿಗೆ ಅಡಿಗೆ ಮಾಡಿಸಿದನು ಅಂತ ಹೇಳಿದನು. ಆವಾಗ ಇವನೇನಂತ ಹೇಳ್ತಾನೆ ಗೊತ್ತಾ? 6ನೇ ವಚನದಲ್ಲಿ, ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದೆಗೆ ಕೊಡಬೇಕು. ಎಷ್ಟು? 4ರಷ್ಟು. ಡಿಯರ್ ಫ್ರೆಂಡ್, ನಿಮಗ್ ಗೊತ್ತಾ, ಇವನು ಒಂದು ತಪ್ಪು ಕೆಲಸ ಮಾಡ್ತಾನೆ. ಒಬ್ಬ ಉರಿಯನ್ನ ಕೊಂದಾಕ್ತಾನೆ. ಇವನು ಮಾಡಬಾರ್ದು ತಪ್ಪು ಕೆಲಸ ಮಾಡಿ ಯಾರಿಗೂ ಗೊತ್ತಿಲ್ದಿರ ಕೆಟ್ಟದ್ರನ್ನ ಬಚ್ಚಿಡ್ತಾನೆ. ಅವಾಗ ಏನ್ ನಡೆಯುತ್ತೆ ಅಂದ್ರೆ, 4 ಇವನು ರಿಟರ್ನ್ ಕೊಡ್ಬೇಕಾಗುತ್ತೆ. ಏನ್ ಕೊಟ್ಟ ಗೊತ್ತಾ? ಯಾರಿಗಾದ್ರೂ ಗೊತ್ತಾ 4 ಕೊಟ್ಟಿದ್ದು? ಏನ್ ಕೊಟ್ಟ? ನಂಬರ್ 1, ಸೊಲೊಮೋನ್ ಅವರ ಅಣ್ಣ ಸತ್ತೋಗ್ತಾನೆ. ನಂಬರ್ 2, ಅಬ್ಷಾಲೋಮ್ ಸತ್ತೋಗ್ಬಿಡ್ತಾನೆ. ನಂಬರ್ 3, ಆದೋನಿ ಸತ್ತೋಗ್ಬಿಡ್ತಾನೆ. ನಂಬರ್ 4, ಅಮ್ಮೋನನ ಸತ್ತೋಗ್ಬಿಡ್ತಾನೆ. 4 ಜನ, ಆದೋನಿ, ಅಮ್ಮೋನ್, ಅಬ್ಷಾಲೋಮ್, ಸೊಲೊಮೋನನ್ಗೆ ಅಣ್ಣ. ನೀನು ಏನ್ ಬಚ್ಚಿಡ್ತಾ ಇದ್ದೀಯಾ? ಕೆಟ್ಟದ್ದು ಬಚ್ಚಿಟ್ರೆ ನೋಡಿ, ಒಂದು ಗೋಧಿ ನಾವು ಭೂಮಿಯಲ್ಲಿ ಹಾಕ್ತೀವಿ, ಎಷ್ಟು ಗೋಧಿ ಬರುತ್ತೆ? ಎಷ್ಟು ಗೋಧಿ ಬರುತ್ತೆ? ಎಷ್ಟು ಗೋಧಿ ಬರುತ್ತೆ? ಇಲ್ಲ, ಒಂದೇ ಬರೋದು. ಇಲ್ಲ, ಒಂದೇ ಬರೋದು. ಇಲ್ಲ, ಹೊರತವ್ರ ಒಂದಾಕಿದ್ರೆ ಒಂದೇ ಬರೋದು. ಸರಿ ತಾನೆ? ನೀವು ಒಂದು ಕೆಟ್ಟ ಕೆಲಸ ಮಾಡಿದ್ರೆ 1000 ಕೆಟ್ಟದ್ದು ನಿಮ್ಮ ಹತ್ರ ಬರುತ್ತೆ. ಒಂದು ಗೋಧಿ ಹಾಕಿದ್ರೆ ಎಷ್ಟು ಗೋಧಿ ಬರುತ್ತೆ? ನೀವು ಒಂದು ಒಳ್ಳೇದ್ ಮಾಡಿದ್ರೆ 1000 ಒಳ್ಳೇದ್ ನಿಮಗ್ ಬರುತ್ತೆ. ಅದಕ್ಕೆ ನಾವ್ಯಾವಾಗ್ಲೂ ಒಳ್ಳೆಯವರದಕ್ಕೆ ಇರಬೇಕು, ಒಳ್ಳೆದನ್ನೇ ಮಾಡಬೇಕು.
ನಂಬರ್ 1 ಯಾರು? ಟಕ್ ಟಕ್ ಅಂತ ಹೇಳ್ಬೇಕು. ನಂಬರ್ 2, ನಂಬರ್ 3, ನಂಬರ್ 4. ನಂಬರ್ 4 ಯಾರು? ನಾನು ಹೇಳಕ್ ಮುಂಚೆ ನೀವು ಹೇಳ್ತಾ ಇದ್ದೀರಾ. ವೆರಿ ಗುಡ್. ದೇವರ ವಾಕ್ಯನ ಬಚ್ಚಿಡು. ಏನ ಬಚ್ಚಿಡ್ಬೇಕು? ಕೀರ್ತನೆ 37ನೇ ಅಧ್ಯಾಯ 31ನೇ ವಚನ. ಕೀರ್ತನೆ 37ನೇ ಅಧ್ಯಾಯ 31ನೇ ವಚನ. ಕೀರ್ತನೆ 37:31. ಅವನ ಹೃದಯದಲ್ಲಿ ದೇವರ ಧರ್ಮೋಪದೇಶ ಎಲ್ಲಿರ್ಬೇಕು? ಹೃದಯದಲ್ಲಿ. ಹೃದಯದಲ್ಲಿ ಏನಿರುತ್ತೆ ಅಂದ್ರೆ ನಾವು ಬಚ್ಚಿಡೋ ಅಂತ ವಿಚಾರನೇ ಇರೋದು. ಯೆಹೋವನ ಧರ್ಮಶಾಸ್ತ್ರ ಪಡಿ ಪಡಿ ಪಡಿ. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು ಅವನು ಜಾರುವುದೇ ಇಲ್ಲ. ನಮ್ಮ ಹೃದಯದಲ್ಲಿ ಒಂದೇ ಇರೋದು. ಏನಿರುತ್ತೆ ಅಂದ್ರೆ ನಾವು ಬಚ್ಚಿಟ್ಕೊಂಡಿರುವಂಥದ್ದೇ ಇರೋದು. ಎಸ್ ಆರ್ ನೋ? ನಾವು ಬಚ್ಚಿಟ್ಕೊಂಡಿರೋದು ಮಾತ್ರನೇ ಹಾರ್ಟ್ ಅಲ್ಲಿರೋದು. ಸರಿಯಾ ತಪ್ಪ? ಕೀರ್ತನೆ 119ನೇ ಅಧ್ಯಾಯ 11ನೇ ವಚನ. ಕೀರ್ತನೆ 119ನೇ ಅಧ್ಯಾಯ 11ನೇ ವಚನ. ನಿನ್ನ ನುಡಿಗಳು ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು. ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಅಮ್ಮ, ಮತ್ತಾಯ 12:34. ಮತ್ತಾಯ 12:34. ಮತ್ತಾಯ 12:34. ಸರ್ಪಜಾತಿಯವರೇ, ಆ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಉನ್ನೋರ್ಮರು ಸೊಲ್ಲುಂಗಮ್ಮ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. யா கேள்வி என்னன்னாக்கா, ஓ ஹார்ட்ல என்ன இருக்குது? என் ஹார்ட்ல கிரிக்கெட் இருக்குதப்பா, என் ஹார்ட்ல ஃபோன் இருக்குதப்பா, என் ஹார்ட்ல பணம் இருக்குதப்பா, என் ஹார்ட்ல என்னென்னவோ இருக்குதப்பா. ನೀನು ಏನ್ ಬಚ್ಚಿಟ್ಕೊಂಡಿದ್ದೀಯಾ? ಲೂಕ 12:34. ಲೂಕ 12:34. ಲೂಕ 12:34. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಹೃದಯ ಒಂದೇ ಆಗಿರುತ್ತೆ. ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ಏನಿದೆ ನಿಮ್ಮ ಮನಸ್ಸಲ್ಲಿ? ನಿಮ್ಮ ಗಂಟು. ಇಲ್ಲಪ್ಪ, ನಾನು 24 hours ಬೈಬಲ್ ಓದ್ತೀನಿ. ಯಾಕೆ ಬೈಬಲ್ ಓದ್ತೀನಿ? ಅದು ನನ್ನ ಗಂಟು. பேக் இப்படியே மாட்டின்னு இருக்கிறாங்க. பேக் ಗಟ್ಟಿಯ ಪುಚ್ಚಿನ இருக்கிறாங்க. ಯಾರನ್ನ ತಿಳ್ರು ವರನ. ಯಾಕೆಂದ್ರೆ ಅದ್ರಲ್ಲಿ ಐತೆ ಬಂಗಾರ. பையனுக்கு கொடுக்கறதுக்கு, பையன் கல்யாணத்துக்கு போறதுக்கு 100 grams கோல்டு வச்சுன்னு இப்படி. ஏம்மா ஃப்ரீயா இல்லைங்க? ಯಾರನ್ನ ಪಿಚ್ಚಿನ್ போடுறாங்களே ನಾವು. ನಿನ್ನ ಗಂಟು ಇದ್ದಲ್ಲಿಯೇ ಕುತ್ಕೊಂಡ್ರೆ ಟಕ್ ಟಕ್ ಅಂತ ಫೋನ್ ಪೇ ಚೆಕ್ ಮಾಡ್ತಾ ಇರೋದು. ಬ್ಯಾಲೆನ್ಸ್ இருக்குதா? 50,50,000 ரூபாய் யாரನ್ನ திருடிட்டு இருக்கிறாங்க. காலையில ஏஞ்சிந்தோடனே ஃபோன் பே செக் பண்றது, ராத்திரி படுக்கும் போது ஃபோன் பே செக் பண்றது, டாய்லெட்டுக்கு போனாலும் ஃபோன் பே செக் பண்றது, கேட்டுன்னு போறது.
ಸೈಬರ್ ಕ್ರೈಮ್ಸ್ ரொம்ப ஆயிட்டு இருக்குதுன்ட்டு ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು. ರೋಮ 2:16 ರೋಮ 2:16 ರೋಮ 2:16 ರೋಮ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಆ ಆ ಮನುಷ್ಯರ ಹೃದಯದ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ. ದೇವರು ಬಂದಾಗ ನಿನ್ನ ಹೃದಯದಲ್ಲಿ ಏನೈತೆ ದೇವ್ರಿಗೆ ಗೊತ್ತು. ದೇವರು ಹೃದಯದ ಗುಟ್ಟುಗಳನ್ನ ಹಿಡಿದು ವಿಚಾರಣೆ ಮಾಡ್ತಾರೆ. ನೀನೇನ್ ಮಾಡಿದೆ ಅದೆಲ್ಲ ಗೊತ್ತು, ಎಲ್ಲಾರ್ಗೂ ಗೊತ್ತು ನೀನ್ ಮಾಡಿರುವಂತ ತಪ್ಪು. ಪಾಸ್ಟರ್ ಅಮ್ಮಗೂ ಗೊತ್ತು, ಪಾಸ್ಟರ್ ಅಪ್ಪಗೂ ಗೊತ್ತು, ಪಾಸ್ಟರ್ ಫ್ಯಾಮಿಲಿಗೆ ಗೊತ್ತು, ಅಕ್ಕ ನಿನ್ ಪಕ್ಕದಲ್ಲಿ ಕುತ್ಕೊಳ್ಳೋರ್ಗೆ ಗೊತ್ತು, ನಿನ್ ಪಕ್ಕದಲ್ಲಿ ಪೊಲೀಸ್ ಅವ್ರಿಗೆ ಗೊತ್ತು, ಎಲ್ಲ ಗೊತ್ತು. ನೀನ್ ಒಳ್ಳೇದ್ ಮಾಡೋದು ಕೆಟ್ಟದ್ ಮಾಡೋದು ಹೃದಯದಲ್ಲಿರೋದು ಯಾರಿಗ್ ಗೊತ್ತಾಗುತ್ತೆ? ಆವಾಗ ನಿನ್ನ ಹೃದಯದಲ್ಲಿ ದೇವರ ವಾಕ್ಯನೇ ಇರಬೇಕು. ನಿನ್ನ ಧರ್ಮಶಾಸ್ತ್ರವು ಅವನ ಹೃದಯದಲ್ಲಿರುವುದರಿಂದ. ಕೀರ್ತನೆ 119:89 ಕೀರ್ತನೆ 119:89 ಕೀರ್ತನೆ 119:89 ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾದದ್ದು, ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಯಾವುದು? ನಿನ್ನ ವಾಕ್ಯವು. ಭೂಮಿ ಆಕಾಶಗಳು ಅಳಿದೋಗು, ನನ್ನ ವಾಕ್ಯ ಅಳಿದು ಹೋಗುವುದೇ ಇಲ್ಲ. ಈ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇದಲ್ಪಟ್ಟಿದೆ. ಬಟ್ ಆ ವಾಕ್ಯ ನಾಶಗಳ ಶಾಶ್ವತವಾದ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು. 1 ಕೊರಿಂಥ 4ನೇ ಅಧ್ಯಾಯ 5ನೇ ವಚನ. 1 ಕೊರಿಂಥ 4ನೇ ಅಧ್ಯಾಯ 5ನೇ ವಚನ. 1 ಕೊರಿಂಥ 4:5. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. ಆಮೇಲೆ ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷ. எப்படி பாருங்க, இப்படி ஸ்கிரீன்ல போட்டிருக்காங்க. ನಿಮ್ಮ ಹಾರ್ಟ್ ಅಲ್ಲಿ ಯೋಚನೆ ಮಾಡೋದು ಹಿಂಗೆ ಸ್ಕ್ರೀನ್ ಅಲ್ಲಿ ಬರುತ್ತೆ. ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಹೃದಯದಲ್ಲಿ ಏನಿರ್ಬೇಕು ಅಂದ್ರೆ ದೇವರ ವಾಕ್ಯ ಮಾತ್ರ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಿರ್ಬೇಕು ದೇವ್ರ ವಾಕ್ಯದಲ್ಲಿ? ನಿನ್ನ ನುಡಿಗಳನ್ನು ನಿಧಿಯನ್ನಾಗಿ ನನ್ನ ಆಂತರ್ಯದಲ್ಲಿ, ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಯಾಕೆ? ಶಾಶ್ವತವಾದದ್ರನ್ನ ನಾವು ಬಚ್ಚಿಟ್ಕೋಬೇಕು. ಹಲ್ಲೆಲೂಯಾ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. ಇನ್ನೊಂದು ವಾಕ್ಯ ಬಿಟ್ಟಿದೆ, ಅದು ಹೇಳ್ತೀನಿ. ಯೆಹೋಶುವ 7ನೇ ಅಧ್ಯಾಯ 21ನೇ ವಚನ. 5ನೇದು ಯೆಹೋಶುವ 7ನೇ ಅಧ್ಯಾಯ 21ನೇ ವಚನ. ಆಕಾನನು ಬಚ್ಚಿಡ್ತಾನೆ. ಯೆಹೋಶುವ 7ನೇ ಅಧ್ಯಾಯ 21ನೇ ವಚನ. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಗೂಡಾರದ ಮಧ್ಯದಲ್ಲಿ ಹುಗಿದಿಟ್ಟಿದ್ದೇನೆ. ಬೆಳ್ಳಿಯ ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದನ್ನು ಮಾಡಿ
ಇಸ್ರೇಲ್ ದೇವರಾದ ಯೆಹೋವನಿಗೆ ವಿರುದ್ಧ ಪಾಪ ಮಾಡಿದ್ದೇನೆ. ಇವನು ಬಚ್ಚಿಡ್ತಾನೆ, 30 ಜನ ಸತ್ತೋಗ್ಬಿಡ್ತಾರೆ. ಎಷ್ಟು ಜನ? 30 ಜನ. ಆಮೇಲೆ ಏನ್ ನಡೆಯುತ್ತೆ ಗೊತ್ತಾ? 24ನೇ ವಚನ, ಯೋಶುವ 7ನೇ ಅಧ್ಯಾಯ 24ನೇ ವಚನ. ಮತ್ತೆ ಯೆಹೋಶುವನು ಆ. ಎಲ್ಲಾ ಇಸ್ರಾಯೇಲ್ಯರು ಆ. ಜೆರಹನ ಮಗನಾದ ಆಕಾನನನ್ನು ಆ. ಆ ಬೆಳ್ಳಿ ನಿಲುವಂಗಿ ಬಂಗಾರದ ಗಟ್ಟಿ ಅವನ ಗಂಡು ಹೆಣ್ಣು ಮಕ್ಕಳು ಅವನ ಗಂಡು ಹೆಣ್ಣು ಮಕ್ಕಳು ಗಂಡು ಹೆಣ್ಣು ಮಕ್ಕಳು ಹೆಣ್ಣು, ಮಕ್ಕಳು ಅವನ ಹೆಂಡತಿ, ದನಕುರುಗಳು ಅವನ ದನ ಕುರಿ, ಕತ್ತೆಗಳು ಕತ್ತೆಗಳು, ಆಡು ಕುರಿಗಳು ಆಡು ಕುರಿಗಳು, ಗೂಡಾರವು ಗೂಡಾರವು ಗೂಡಾರವು, ಈ ಎಲ್ಲವುಗಳ ಎಲ್ಲನ. ಒಂದ್ ನಿಮಿಷ, ಎಲ್ಲ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ, ಇಟ್ಕೊಳ್ರಿ ಅವ್ರನ್ನ, ಇಟ್ಕೊಳ್ರಿ. ಆಕಾನನ್ನ 4 ಜನ ಹಿಡ್ಕೊಳ್ತಾರೆ, ನಡೀರಿ ಹೇಳ್ಕೊಂಡು. ಅವನ ಮಕ್ಕಳನ್ನ ಹಿಡ್ಕೊಳ್ತಾರೆ. ಪಾಪ ಮಕ್ಕಳು ಚಿಕ್ಕ ಚಿಕ್ಕವು, ಕೆಲವು ಮಕ್ಕಳು ಹಾಲು ಕುಡಿಯೋ ಮಕ್ಕಳು, ಕೆಲವು ಮಕ್ಕಳು ಓಡಾಡಿ ಹಿಡ್ಕೊಳ್ತಾರೆ, ಕುತ್ತಿಗೆ ಬೆಟ್ಟ ಹಿಡ್ಕೊಳ್ತಾರೆ. எடுத்துக்கங்கடா அந்த இப்படி எடுத்து போட்டுக்கிறாங்க. அந்த பொண்ணை பிடி, அந்த பொண்ணை பிடி, அந்த பொண்ணை பிடி, ஆக்கான் பொண்ணை பிடி 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 பிடி. 2 பேர் அந்த பொண்ணுங்களை எடுத்துன்னு 2 பேர் பிடிச்சிக்கிறாங்க. மம்மி என்னே கூட பிடிச்சிக்கிட்டாங்கடி. ಎಲ್ಲರೂ ಎಡ್ತನ್ ಪೋರಾಂಗೋ. ಈ ಎಮ್ಮೆಗಳನ್ನ, ಕತ್ತೆಗಳನ್ನ, ಕುದುರೆಗಳನ್ನ ಎಲ್ಲಾದ್ರನ್ನ ಇಟ್ಕೊಳ್ತಾರೆ. ನಡಿ ನಡಿ ಅಂತ ಅವಳು ಸರ್, ಇದು ಅಮ್ಮ ಅಂತ ಕೂಕೊಳ್ಳುತ್ತೆ ಹಸುಗಳು. ಮಮ್ಮಿ ಅಂತ ಜೋರಾಗಿ ಹೇಳ್ತಾರೆ. ಇವರೆಲ್ಲ ಅಂಕಲ್ ನನ್ನನ್ನು ಬಿಟ್ಬಿಡ್ರಿ, ನಾನೇನ್ ತಪ್ಪು ಮಾಡಿಲ್ಲ, ನೀನ್ ತಪ್ಪು ಮಾಡಿಲ್ಲ, ನಿಮ್ಮ ಅಪ್ಪ ಮಾಡವನೆ. ಆಕಾನ ಹಿಡಿದು ನಾವೇನ್ ತಪ್ಪು ಮಾಡಿದ್ವಿ, ಬಿಟ್ಬಿಡ್ರಿ, ನಿನ್ ಗಂಡ ತಪ್ಪು ಮಾಡವನೆ. ಮಮ್ಮಿ ನಾವೇನ್ ಮಾಡ್ಲಿಲ್ಲ, ನಿಮ್ಮ ಅಪ್ಪ ಮಾಡಿರೋ ಕರ್ಮ. ಕರೆಕ್ಟ್ ತಾನೆ? நீங்க கிறிஸ்டியன் வீடுங்கள போங்க, வேற வீடுங்கள வேண்டாம். கிறிஸ்டியன் வீடுங்கள அப்பா அம்மா சரியில்லைன்னாக்கா பசங்க லைஃபே சரி இருக்காது. கரெக்ட் தானேங்கம்மா? கரெக்ட் தானேங்க ஐயா? என் பொண்ணு லைஃப் இப்படி ஆயிடுச்சு. உன் பொண்ணு பண்ண தப்பு இல்லையா, நீ பண்ணிருக்கிற தப்பு. யாரு பார்க்கல, ಯಾರು ಕೇಕಲೆ, ಯಾಕಿಟ್ಟು ದುಡ್ಡು ಇರಿಗ್ದು, ಯಾಕಿಟ್ಟು ಪವರ್ ಇರಿಗ್ದು ಅಂತ ನೀ ಪಂಡ್ರ ವ್ಯಾಲೆ ಯಾರು ಪಾಕಲೆ. ಆನ ಇವತ್ತು ಮಕ್ಕಳು ಅನುಭವಿಸ್ತಾವ್ರೆ. ಯಾಕೆ? ಇವನು ಸಾಯ್ತಾ ಇರೋದು ಮಕ್ಕಳು, ಅವನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಎತ್ತು, ಕುರಿ, ದನ. ಯಾಕೆ? ಆಕಾನನು ಮಾಡಿದಂತ ಶಾಪ. நீங்கோ தவறா பிரசங்க பண்ணிக்கிறீங்கோ, தவறா பிரீச் பண்ணிக்கிறீங்கோ. ஏசுவின் கிருபை, ஏசுவின் ரத்தத்தால் நான் கழுவப்பட்டோம் ಅಂತ நீங்க சொல்லலாம். ಬೈಬಲ್ எடுத்து படிங்கோ. 18 ಏಜ್ಕೇಲ 20ನೇ ವಚನ. ಏಜ್ಕೇಲ 18ನೇ 20ನೇ ವಚನ. 18ನೇ ಪಾಪ ಮಾಡುವವನೇ ಸಾಯುವನು, ಮಗನು ತಂದೆಯ ದೋಷ ಫಲವನ್ನು ಅನುಭವಿಸನು, ಅನುಭವಿಸನು. ಶಿಷ್ಟನ ನೋಡಮ್ಮ, ಶಿಷ್ಟತನದ ಶಿಷ್ಟತನದೇ ಉಣ್ಣೋರ್ ಮುರ ಸೊಲ್ರೆ. ಶಿಷ್ಟನು ಮಾಡುವಂತ ಶಿಷ್ಟತನದ ಫಲವು ಶಿಷ್ಟನದೇ. ಆಮೇಲೆ ದುಷ್ಟತನದ ಫಲವು ದುಷ್ಟನದೇ. ಇವನು ದುಷ್ಟ ಆಗಿದ್ರೆ, ಅವನು ದುಷ್ಟತನ ಮಾಡಿದ್ರೆ ಅದರ ಫಲ ದುಷ್ಟನದೇ ಅಂತ பைபிள் சொல்லுது. நீங்க என்ன தவறா பிரீச் பண்ணிக்கிறீங்கன்ட்டு கேட்கலாம் நீங்கோ என்னவே. ಬಟ್ ನಾನು ಹೇಳೋದನ್ನ ಕೇಳಿಸ್ಕೊಳ್ರಿ. ತಂದೆ ತಪ್ಪು ಮಾಡಿರ್ತಾನೆ, ಮಗ ಬಂದು ಪಾಪ ಕ್ಷಮೆ ಹೊಂದಿ, ಅಂದ್ರೆ ಮಗ ಸತ್ಕಾರ್ಯ ಮಾಡಿದ್ರೆ, ಚರ್ಚ್ಗೆ ಬಂದು ಪ್ರೇಯರ್ ಮಾಡಿ, ಬೈಬಲ್ ಓದಿ, ದೇವರಲ್ಲಿದ್ರೆ ಅಪ್ಪ ಮಾಡಿದ್ದ ಕರ್ಮ ಇವನಿಗೆ ಬರಲ್ಲ. ಕರೆಕ್ಟ್? ಅಪ್ಪ ಪಾಪ ಮಾಡಿದ್ದು ಇವನಿಗೆ ಬರಲ್ಲ. ಬಟ್ ಹುಡುಗ ಟಿವಿಗಳು ನೋಡ್ಕೊಂಡು,
ಕ್ರಿಕೆಟ್ಗಳು ನೋಡಿಕೊಂಡು ತರಲೆಗಳು ಮಾಡಿಕೊಂಡು ಚರ್ಚಿಗೆ ಬರ್ದಿರಾ, ಪ್ರೇಯರ್ ಮಾಡ್ದಿರಾ, ಬೈಬಲ್ ಓದಿರಾ ಇದ್ರೆ ಅಪ್ಪನ ಮಾಡಿದ್ದ ಕರ್ಮ ಇವನಿಗೆ ಬರುತ್ತೆ. ಎಸ್ ಆರ್ ನೋ? இவன் சர்ச்சுக்கு வந்து ஆண்டவருக்குள்ள வந்தக்கா இது வராது. ஆண்டவருக்குள்ள வரலனாக்கா அந்த ಶಾಪ வரும். ಆಕಾನನ್ ಮಕ್ಕಳು ಸತ್ತಿದ್ ಯಾಕೆ? ಯಾಕೆ ಮಕ್ಕಳ ಜೀವನ ಹಾಳಾಗುತ್ತೆ? ಯಾಕೆ ಫ್ಯಾಮಿಲಿ ಸಂಪಾದನೆ ಮಾಡಿದ್ದೆಲ್ಲ ಯಾರೋ ತಿಂತಾರೆ ಬಡ್ಡಿ? ಯಾಕೆ? ಇವರು ಮಾಡುವಂತ ₹1 ಮನೆ ಕಟ್ಟಿಲ್ಲ, ಒಂದು ಬೈಕ್ ತಕೊಂಡ್ರಲ್ಲ, ಒಂದು ಕಾರ್ ತಕೊಂಡ್ರಲ್ಲ, ಸಾಲ ಮಾತ್ರ 20 ಲಕ್ಷ ಸಾಲ. ತಪ್ಪು ಕೆಲಸ ಮಾಡೋರ್ ಜೀವನದಲ್ಲೇ ಆ ಥರ ಇರೋದು. ಯಾರ್ಯಾರು ದೇವ್ರ ವಿರುದ್ಧವಾಗಿ ಒಳಗಡೆ ತಪ್ಪು ಕೆಲಸ ಮಾಡ್ತಾರೋ, ಪಾಪಗಳು ಮಾಡ್ತಾರೋ ಅಂಥವ್ರ ಜೀವನದಲ್ಲಿ ಏನು ತಕ್ಕೊಂಡಿರಲ್ಲ, 50 ಲಕ್ಷ ಸಾಲ ಆಗಿರುತ್ತೆ. ಕುಟುಂಬದಲ್ಲಿ ಒಬ್ರು ತಪ್ಪು ಮಾಡೋ ಅಂಥವ್ರಿದ್ರೆ ಇಡೀ ಕುಟುಂಬ ಶಾಪದಲ್ಲಿ ಮುಳುಗುತ್ತೆ. ಡಿಯರ್ ಫ್ರೆಂಡ್, ನೀನೇನಾದ್ರೂ ಕೆಟ್ಟದ್ದು ಬಚ್ಚಿಟ್ರೆ ಫ್ಯಾಮಿಲಿ ಕೆಟ್ಟದಾಗುತ್ತೆ. ನೀನ್ ಒಳ್ಳೇದು ಬಚ್ಚಿಟ್ರೆ ಒಳ್ಳೇದಾಗುತ್ತೆ. ನಿಂದು ದುಡ್ಡಿಂದ ಒಳ್ಳೇದಾಗಲ್ಲ. ನಿನ್ನ ಒಳ್ಳೆತನ, ನಿನ್ನ ಹೆಂಡತಿನ, ನಿನ್ನ ಗಂಡನ್ನ, ನಿನ್ನ ಮಕ್ಕಳನ್ನ ಪ್ರೀತಿ ಮಾಡ್ತೀಯ, ಒಳ್ಳೇದ್ರನ್ನ ಮಾಡು. ನೀನ್ ಸಂಪಾದನೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದ್ರನ್ನ ಮಾಡು, ಅವ್ರು ಚಂದಾಗಿರ್ತಾರೆ. ಮನೇಲಿ ಹೊಟ್ಟೆಸ್ಕೊಂಡಿರ್ರಿ, ದೇವ್ರ ಸಮೃದ್ಧಿನ ದಿನದ ಕೊಡ್ತಾರೆ. ತಿಂಗಳಿಗೆ ₹1,000 ಬರ್ಲಿ, 1,00,000 ಬಂದಂಗೆ ಜೀವನ ಮಾಡ್ತೀರಾ ನೀವು. ನಿಯತ್ತಾಗಿ ಜೀವನ ಮಾಡಬೇಕು. ಬದುಕಿದ್ರೆ ನಿಯತ್ತಾಗಿ ಬದುಕಬೇಕು. ಒಂದೊತ್ತು ತಿಂದ್ರೂ ಪ್ರಾಮಾಣಿಕವಾಗಿರ್ಬೇಕು. ಒಂದೇ ಒಂದು ಬಟ್ಟೆ ಹುಟ್ಟಿದ್ರೂ ನಿಯತ್ತಾದ ಜೀವನ ನಡೆಸಬೇಕು. ಕಾರಲ್ಲಿ ಬರ್ದಿರ ನಡ್ಕೊಂಡು ಬಂದ್ರೂ ಕಾರಲ್ಲಿ ಬಂದವನ್ಗಿಂತಲೂ ಪರಿಶುದ್ಧ ಜೀವನ ನಿಂದಾಗಿರ್ಬೇಕು. ಹಲ್ಲೆಲೂಯಾ! ಅವಾಗ ದೇವರು ನಿನ್ನ ಕುಟುಂಬನ ಕಟ್ಟುತ್ತಾರೆ. ಹಲ್ಲೆಲೂಯಾ! ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಬಚ್ಚಿಟ್ಟಂತ ಯೆರೆಮೀಯ. ಯೆರೆಮೀಯ ಏನ್ ಬಚ್ಚಿಟ್ಟ? ಯೆರೆಮೀಯನು ಬಚ್ಚಿಡ್ತಾನೆ. ಯೆರೆಮೀಯ 13ನೇ ಅಧ್ಯಾಯ 1ನೇ ವಚನ, 1-2ನೇ ವಚನ. ನನಗೆ ಆ ನೀನು ಹೋಗಿ ಆ. ನಾರಿನ ನಡುಕಟ್ಟನ್ನು ಆ. ಕೊಂಡುಕೊಂಡು ಆ. ಸೊಂಟಕ್ಕೆ ಬಿಗಿದಿಕೋ, ಆ. ನೀರಿನಲ್ಲಿ ನೆನೆಸಬೇಡ ಎಂದು ಅಪ್ಪಣೆ ಕೊಟ್ಟನು. ದೇವ್ರ ಯೆರೆಮೀಯ ಎದ್ದೋಳ್ ಮೇಲೆ ಎದ್ದು ಮಾರ್ಕೆಟ್ಗೆ ಹೋಗು. ತಮಿಳು ಕೂಡ ಪಡಿ, ಸಾರಿ. எரேமியா 13 அதிகாரம் 1 வசனம். ಏನ್ ಮಾಡ್ಬೇಕು? ನಡುಕಟ್ಟನ ಬೆಲ್ಟ್ನ ಸೊಂಟಕ್ಕೆ ಬಿಗಿದಿಕೋ ನೀನು ತಕ್ಕೋ ಅಂತ ಹೇಳ್ತಾರೆ. ಇವನು ಹೋಗಿ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಹೊಸ ನಡುಕಟ್ಟನ ತಗೊಳ್ತಾನೆ. ಎಲ್ಲರಿಗೂ ಪುರಿದಂಗ್ಲಾ? ತಮಿಳ್ ಕನ್ನಡ ಎಲ್ಲ ಕನ್ನಡ ಪುರಿದ? ಬೆಲ್ಟ್ ತಕ್ಕೊಳ್ತಾನೆ. ಬೆಲ್ಟ್ ತಕ್ಕೊಂಡಾಗ 2ನೇ ವಚನ ಓದಿ. ಆಗ ನಾನು ಆ. ಯೆಹೋವನ ಮಾತಿನಂತೆ ಆ. ನಡುಕಟ್ಟನ್ನು ಕೊಂಡುಕೊಂಡು ಆ. ಸೊಂಟಕ್ಕೆ ಬಿಗಿದುಕೊಂಡೆನು. ಆ. ಆಮೇಲೆ ಆ. ನೀನು ಕೊಂಡು ಆ. ಸೊಂಟಕ್ಕೆ ಬಿಗಿದ ಆ. ನಡುಕಟ್ಟನ್ನು ಆ. ತೆಗೆದುಕೊಂಡು ಆ. ಹೊರಟು ಯುಫ್ರೇಟಿಸ್ ನದಿಗೆ ಆ. ಹೋಗಿ ಅದನ್ನು ಅಲ್ಲಿ ಆ. ಬಂಡೆಯ ಸಂದಿನೊಳಗೆ ಬಚ್ಚಿಡು ಎಂಬುದಾಗಿ ಯೆಹೋವನ 2ನೆಯ ಮಾತು ನನಗೆ ಬಂತು. ಓಕೆ, ದೇವ್ರು ಹೇಳ್ತಾರೆ, ನೀನು ಹೊಸದಾಗಿ ನಡುಕಟ್ಟನ ಇಸ್ಕೊಂಡಲ್ಲ, ನಾನು ಹೇಳ್ದೆ ನೀನೋಗಿ ಸಿಟಿ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಚಿಕ್ಕಪೇಟಲ್ಲಿ ಒಂದು ಹೊಸ ಬೆಲ್ಟ್ ಇಸ್ಕೊಂಡಲ್ಲ, ಆ ಬೆಲ್ಟ್ನ ತಕ್ಕೊಂಡೋಗಿ ಯುಫ್ರೇಟಿಸ್ ನದಿ ಹತ್ರ ಬಂಡೆಯ ಸಂದಿನಲ್ಲಿ ಬಚ್ಚಿಡು. ಸರಿ, ಎದ್ದೇಳ್ತಾನೆ, ಪ್ರೇಯರ್ ಬಿಟ್ಟು ಎದ್ದೇಳ್ತಾನೆ. ದೇವ್ರು ಹೇಳಿದ್ರು ನನಗೆ ಯುಫ್ರೇಟಿಸ್ ನದಿಗೆ ಹೋಗು ಅಂತ. ಹೇಳ್ತಾನೆ,
ಆ ಹೆಂಡತಿಗೆ, ನಾನು ಯುಪ್ರೋಟಿಸ್ ನದಿಗೆ ಓಡ್ ಬರ್ತೀನಮ್ಮ ಅಂತ ಹೇಳ್ತಾನೆ. ಮಕ್ಕಳೇ ನೋಡ್ಬಿಟ್ಟು, ಮಕ್ಕಳೇ ನಾನು ಯುಪ್ರೋಟಿಸ್ ನದಿಗೆ ಓಡ್ ಬರ್ತೀನಿ, ಮನೇಲಿ ಹುಷಾರಾಗಿರ್ರಿ, ದೇವ್ರು ನಿಮ್ಮನ್ನು ಕಾಪಾಡ್ತಾರೆ, ನೀವು ಹುಷಾರಾಗಿರ್ರಿ ಆಚೆ ಈಚೆ ಅಂತ ಹೇಳ್ತಾರೆ. ಡ್ಯಾಡಿ ನೀನು ಯುಪ್ರೋಟಿಸ್ ನದಿಗೆ ಏನಕ್ಕೆ ಹೋಗ್ತಾ ಇದ್ದೀಯಾ? ದೇವ್ರು ಹೇಳಿದ್ದಾರೆ ಒಂದು ಹೊಸ ಬೆಲ್ಟ್ನ ತಕ್ಕೋ ಅಂತ ಹೇಳಿದ್ರಲ್ಲ, ಆ ಬೆಲ್ಟ್ನ ತಕೊಂಡೋಗ್ಬಿಟ್ಟು, ಆ ನಡುಕಟ್ಟನ್ನ ತಕೊಂಡೋಗ್ಬಿಟ್ಟು ಯುಪ್ರೋಟಿಸ್ ನದಿ ಹತ್ರ ಬಚ್ಚಿಕ್ಬೇಕಂತೆ. ಡ್ಯಾಡಿ ನಿನ್ಗೇನಾದ್ರು ಬುದ್ಧಿ ಐತಾ? ದೇವ್ರಿಗೆ ಸ್ವಲ್ಪ ಕೇಳಿ ಇನ್ನೊಂದ್ಸರಿ, ಯಾಕೆ ಮನೆ ಹತ್ರ ಒಂದು ಡ್ರೈನೇಜ್ ಪಕ್ಕದಲ್ಲಿ ಬಚ್ಚಿಕ್ಕಕ್ಕೆ ದೇವ್ರ ಪರ್ಮಿಷನ್ ಕೊಡ್ತಾರೋ ಕೇಳೋ ಅಂತ ಹೇಳಿ. ಸುಮ್ಮನೆ ಕೂತ್ಕೊಳ್ರಿ. ಹೆಂಡತಿ ಕೇಳ್ತಾರೆ, ಯಾಕ್ರಿ ಅಷ್ಟು ದೂರ ಹೋಗ್ತೀರಾ? ಸುಮ್ಮನೆ ಕೂತ್ಕೋ, ದೇವ್ರು ಹೇಳೋದ್ರನ್ನ ನಾನು ಮಾಡಬೇಕು. ಎರಡನೇ ಮಾತಿಲ್ಲ. ಒಬ್ಬ ಒಳ್ಳೆ ಕ್ರಿಶ್ಚಿಯನ್ ಏನಂತಂದ್ರೆ, ಒಳ್ಳೆ ಪಾಸ್ಟರ್ ಏನಂದ್ರೆ, ದೇವ್ರು ಏನ್ ಹೇಳ್ತಾರೋ ಅದನ್ನ ಮಾಡಬೇಕು. ಇವನೇನ್ ಮಾಡ್ತಾನೆ, ನೆಕ್ಸ್ಟ್ ಮಾತಿಲ್ಲ, ಎದ್ದು ರೆಡಿ ಆಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಯುಪ್ರೋಟಿಸ್ ನದಿಗೆ ಹೋಗ್ತಾನೆ. ಯುಪ್ರೋಟಿಸ್ ನದಿಗೆ 1 ದಿನ, 2 ದಿನ, 3 ದಿನ, 1 ವಾರ, 15 ದಿವಸ, 1 ತಿಂಗಳು, 2 ತಿಂಗಳು ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ನಡ್ಕೊಂಡು ಹೋಗುವಾಗ ನಂಬರ್ 1 ಯೋರ್ದಾನ್ ನದಿನ ದಾಟ್ತಾನೆ. ಯಾವ ನದಿ? ಯೋರ್ದಾನ್ ಹತ್ರ ಉಣಿಕ್ಬೋದಾಗಿತ್ತಲ್ವಾ? ದೇವ್ರು ಹೇಳಿದ್ರು ಯುಪ್ರೋಟಿಸ್ ನದಿ ಹತ್ರ. ನಂಬರ್ 1 ಯುಪ್ರೋಟಿಸ್ ನದಿ ದಾಟ. ನಂಬರ್ 2 ನಂಬರ್ 1 ಯುಪ್ರೋಟಿಸ್ ನದಿಗೆ ಹೋಗ್ಲಿಕ್ಕೆ ಯೋರ್ದಾನ್ ನದಿ ದಾಟ್ತಾನೆ. ನಂಬರ್ 2 ಯಾಬೋಕ್ ನದಿನ ದಾಟ್ತಾನೆ. ಯಾವ ನದಿ? ಯಾಬೋಕ್ ನದಿ. ರಾತ್ರಿ ಎಲ್ಲ ಹೋರಾಟ ಮಾಡ್ತಾನಲ್ವಾ ಯಾಕೋಬ, ನೈಟ್ ಎಲ್ಲ ದೇವದೂತನ ಜೊತೆ, ಅದು ಯಾಬೋಕ್ ನದಿ. ಆ ಯಾಬೋಕ್ ನದಿ ದಾಟ್ತಾನೆ. ಆಮೇಲೆ ಇವನು ಮಿದ್ಯಾನ್ ದೇಶನ ದಾಟಿ 2 ಅರಸು 5ನೇ ಅಧ್ಯಾಯ 12ನೇ ವಚನ, 2 ಅರಸು 5ನೇ ಅಧ್ಯಾಯ 12ನೇ ವಚನದಲ್ಲಿ ಆಬಾನ ನದಿನ ದಾಟ್ತಾನೆ ಯೆರೆಮೀಯ. ಯಾವ ನದಿ? ಆಬಾನ್. ಲಾಬಾನ್ ಅಲ್ಲ, ಆಬಾನ. 2 ಅರಸು 5ನೇ ಅಧ್ಯಾಯ 12ನೇ ವಚನ, 5ನೇ ಅಧ್ಯಾಯ 12ನೇ ವಚನ. ಆಬಾನ ಪರ್ಪರ್. ಯಾವ ನದಿ? ನಂಬರ್ 1 ಇವನು ಯುಪ್ರೋಟಿಸ್ ನದಿಗೆ ಹೋಗ್ಬೇಕಂದ್ರೆ ನಂಬರ್ 1 ಯೋರ್ದಾನ್ ನದಿಯಿಂದ ದಾಟಬೇಕು. ನಂಬರ್ 2 ಯಾಬೋಕ್ ನದಿಯಿಂದ ದಾಟಬೇಕು. ನಂಬರ್ 3 ಆಬಾನ ನದಿನ. ನಂಬರ್ 4 ಪರ್ಪರ್ ನದಿನ ದಾಟಬೇಕು. 4 ನದಿನ ದಾಟಿದ್ರೆ ಯೋರ್ದಾನ್ ಯುಪ್ರೋಟಿಸ್ ನದಿ ಸಿಕ್ಕೋದು. 5ನೇ ನದಿನೇ ದೊಡ್ಡ ನದಿ ಯುಪ್ರೋಟಿಸ್ ನದಿ. ಯುಪ್ರೋಟಿಸ್ ನದಿಯಲ್ಲಿ ಹೋಗ್ಬಿಟ್ಟು ಉಣಿಕ್ತಾನೆ. ಸುಮಾರು ದಿನಗಳು, ಸುಮಾರು ವಾರಗಳು ಅಲ್ಲೆಲ್ಲ ನೈಟಲ್ಲಿ ಸ್ಟೇ ಆಗೋದು. ಹುಲಿ ಬಂತ, ಸಿಂಹ ಬಂತ, ಕರಡಿ ಬಂತ, ಹಾವು ಬಂತ, ಅಲ್ಲೆಲ್ಲ ಮಲ್ಗೋದು. ಬ್ಯಾಸ್ಕೆಟ್ ಅಲ್ಲಿ ಏನಾಯ್ತೋ, ಬ್ಯಾಗ್ ಅಲ್ಲಿ ಏನಾಯ್ತೋ ಅದನ್ನ ತಿನ್ಕೊಳ್ಳೋದು. ಆಮೇಲೆ ಬೆಡ್ಶೀಟ್ ಹಾಕೊಂಡು, ದೇವ್ರೇ ನೀನೇ ನನ್ನ ಕುರುಬ ಅಂತ ಹೇಳ್ಬಿಟ್ಟು ಹಾಡಾಡ್ಕೊಂಡು ಹಂಗೆ ಮಲ್ಕೊಳ್ಳೋದು. ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡು 6 ಗಂಟೆಗೆ ಎದ್ದು ಪ್ರಯಾಣ ಮಾಡೋದು. ಈ ತರ ಇವನು ತಿಂಗಳಗಟ್ಲೆ ಮಾಡ್ತಾನೆ. ಆಮೇಲೆ ತಿಂಗಳಗಟ್ಲೆ 4 ನದಿನ ದಾಟಿ 5ನೇ ನದಿ ಯುಪ್ರೋಟಿಸ್ ಹತ್ರ ಮುಚ್ಚಿಟ್ಬಿಟ್ಟು ಮತ್ತೆ ಮನೆಗೆ ಬಂದ್ಬಿಡ್ತಾನೆ. ಯಾರು? ನಂಬರ್ 1 ಆಬಾನ ನದಿ, ನಂಬರ್ 2 ಪರ್ಪರ್ ನದಿ, ನಂಬರ್ 3 ಯಾಬೋಕ್ ನದಿ, ನಂಬರ್ 4 ಯೋರ್ದಾನ್ ನದಿ ದಾಟಿ ಮನೆಗೆ ಬರ್ತಾನೆ. ಸುಮಾರು 1-2-3 ತಿಂಗಳಾಗೋಗ್ಬಿಟ್ಟಿರುತ್ತೆ. ಯೆರೆಮೀಯ ನೋಡ್ಬಿಟ್ಟು, ಡ್ಯಾಡಿ ಮನೆಗೆ ಬಂದ, ಹೋಗಿದ್ ಕೆಲಸ ಆಯ್ತಾ? ಆಯ್ತಪ್ಪ, ಸಾರ್ಥಕ ಆಗೋಯ್ತು, ದೇವ್ರು ಹೇಳಿದ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಬಚ್ಚಿಕ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಏನ್ರಿ ಬಂದ್ರ? ಎಷ್ಟ್ರಿ 3 ತಿಂಗಳಾಗೋಯ್ತಲ್ರಿ, ಏನಮ್ಮ ದೇವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕಲ್ಲ, ದೇವ್ರ ಸೇವಕರು ಅಂತ ಹೇಳ್ತಾರೆ. ಸರಿ, ಸ್ವಲ್ಪ ದಿವಸ ಹೋಗುತ್ತೆ. ಆಮೇಲೆ ಓದಮ್ಮ, ಕಂಟಿನ್ಯೂಸ್ ಆಗಿ ಓದು. 4ನೇ ವಚನ ಯೆರೆಮೀಯ 13ನೇ 4ನೇ ವಚನ ಓದೀಗ. ಆಮೇಲೆ ನೀನು ಕೊಂಡು ಸೊಂಟಕ್ಕೆ ಬಿಗಿದ ನಡುಕಟ್ಟನ್ನು ತೆಗೆದುಕೊಂಡು ಹೊರಟು ಯುಫ್ರೆಟಿಸ್ ನದಿಗೆ ಹೋಗಿ ಅದನ್ನು ಅಲ್ಲಿ ಬಂಡೆಯ ಸಂದಿನೊಳಗೆ ಬಚ್ಚಿಡು. ಆಮೇಲೆ 5ನೇ ವಚನ, ಆಗ ಯೆಹೋವನ ಅಪ್ಪಣೆಯ ಮೇರೆಗೆ ಮಾಡಿದೇನೋ ಮಾಡ್ತಾನೆ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟ ಇವನು. ಅಷ್ಟು ದೂರ ಹೋಗಿ ಬಂದಿದೆ, ಒಂದೇ ಒಂದು ಲೆಟರ್ ಮಾಡಿದೆ ಅಂತ.
ಆಮೇಲೆ ಕೆಳಗಡೆ ಓದಿ. ಬಹುದಿನಗಳ ಮೇಲೆ ಬಹು ದಿನಗಳ ಮೇಲೆ ಯೆಹೋವನು ನನಗೆ ಹೊರಡು ಯೆರೆಮೀಯ ಎದ್ದು ಹೊರಡು, ಯುಫ್ರಟೀಸ್ ನದಿಗೆ ಹೋಗಿ ಯುಫ್ರಟೀಸ್ ನದಿಗೆ ಹೋಗಿ ಅಲ್ಲಿ ಬಿಚ್ಚಿಡಬೇಕೆಂದು ಬಚ್ಚಿಡಬೇಕೆಂದು ಅಪ್ಪನೆ ಕೊಟ್ಟ ನಡುಕಟ್ಟನ್ನು ನಡುಕಟ್ಟನ್ನು. ಅಲ್ಲಿಂದ ತೆಗೆ ಎಂದು ಹೇಳಿದನು. ಅವಾಗ ಇವನೇನ್ ಮಾಡ್ತಾನೆ ಅಂತಂದ್ರೆ ಮತ್ತೆ ನೋಡಪ್ಪ, ದೇವ್ರು ನನ್ಗೆ ಹೇಳಿದ್ದಾರೆ ಯುಫ್ರಟೀಸ್ ನದಿಗೆ ಹೋಗು ಅಂತ. ಏನಪ್ಪ ನಿಂದು, ಸುಮ್ಮನೆರಪ್ಪ ನೀನು. ಎಲ್ಲರ ಫ್ರೆಂಡ್ಸ್ ರಿಲೇಟಿವ್ಸ್ ಹೇಳ್ತಾರೆ, ನಾನು ಯುಫ್ರಟೀಸ್ ನದಿಗೆ ಓಡ್ಬರ್ತೀನಿ, ನನ್ನ ಮಕ್ಕಳನ್ನ ಎಲ್ಲ ಹೆಂಡತಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಅಂತ ಹೋಗ್ತಾನೆ. ಮತ್ತೆ ಹೋಗ್ತಾನೆ ಯೋರ್ದಾನ್ ನದಿ, ಆಗ ನಾನು ಯುಫ್ರಟೀಸ್ ನದಿಗೆ ಮತ್ತೆ ಯಬ್ಬೋಕ್ ನದಿ, ಮತ್ತೆ ಆಬಾನ ನದಿ, ಮತ್ತೆ ಪಾರ್ಪರ್ ನದಿ, ಮತ್ತೆ ಯುಫ್ರಟೀಸ್ ನದಿ. ಇವನ್ನೆಲ್ಲ ಹೇಳಲ್ಲ, ಸ್ಟ್ರೈಟ್ ಆಗಿ ನಾನು ಯುಫ್ರಟೀಸ್ ನದಿಗೆ ಹೋಗ್ಬಿಟ್ಟೆ. ಯುಫ್ರಟೀಸ್ ನದಿ ಎಷ್ಟು ದೂರ ಬೈಬಲ್ ಕೊಡ್ರಿ, ಇಲ್ಲಿ ನಾನು ಹೇಳ್ತೀನಿ, ತೋರಿಸ್ತೀನಿ. ಅದು ಕೊಡಿ, ಇದ್ರಲ್ಲಿ ಐತೋ ಇಲ್ಲೋ ನೋಡ್ತೀನಿ. ಕನ್ನಡ ಬೈಬಲ್ ಕೊಡು, ಕನ್ನಡ ಬೈಬಲ್. ಇದಿಲ್ಲ, ಇದರಲ್ಲಿಲ್ಲೇ, ಅದೇ ಕೊಡು, ಇದ್ರಲ್ಲಿ ವರದಲ್ಲೇ. ನೋಡಿ, ಇದು ಯೋರ್ದಾನ್, ಹಿಂಗ್ ಇರ್ಕಿರ್ದು ಇವೆ. ಇದು ಯುಫ್ರಟೀಸ್ ನದಿ. ಓ, ನೋ ಇದಲ್ಲೇ ಇಲ್ಲ ಇದಲ್ಲೇ, ಇಲ್ಲೇ ಅದು ಸರಿಯಾಗಿ ಇಲ್ಲ, ಇದು ಒಂದಿಲ್ಲೇ ಪಾರುಂಗೋ ಕಾಮಿಂಗೋಬ್ದೆ. ನೋ ಅದು ಯುಫ್ರಟೀಸ್ ರಿವರೇ ಕಾಮ್ಕಿದ್ದು. ಡಿಸ್ಟೆನ್ಸೇ ನಾನು ಕಾಮ್ಚಿನಿ ಇರಕ್ರೆ, ಡಿಸ್ಟೆನ್ಸೇ ಇದೆ ನೋಡಿ. ಇದು ಯೋರ್ದಾನ್. ಇಲ್ಲಿ ಹೋದ್ರೆ ನದಿಗಳು ಸಿಕ್ಕಲ್ಲ, ಬಟ್ ಇಲ್ಲಿ ಹೋದ್ರೆ 4 ನದಿನ ದಾಟಿ ಹೋಗ್ಬೇಕು, ಹತ್ರ ಆಗುತ್ತೆ. ನೋಡಿ, ಇದು ಯೋರ್ದಾನ್. ಇಲ್ಲಿ ಆಬಾನ, ಪರ್ಪರ್, ಯಾಬೋಕ್ ನದಿ ಬರೋದು. ಇಲ್ಲಿ ಎತ್ತರ, ಇದು ದೂರ ಆಗ್ಬಿಡುತ್ತೆ. ಇಲ್ಲಿಂದಲೇ ಇವ್ರು ಹೋಗೋದು. ಇದೇ ಮೆಸೊಪೊಟೇಮಿಯಾ, ದೂರ ಆಗುತ್ತೆ. ಅಂದ್ರೆ ನೋಡಿ, ಯೋರ್ದಾನ್, ಯಾಬೋಕ್, ಆಬಾನ, ಪರ್ಪರ್, ಇದು ದಮಸ್ಕ, ಇಲ್ಲಿಂದಲೇ ಇವ್ರು ದಾಟ್ಬೇಕು. ಇದ್ ಕಡೆ ಆಗ ಇವನು 4 ನದಿನ ದಾಟಿ ಬರ್ತಾನೆ. ತಗೊಳಪ್ಪ, ಸರಿ. ಇವಾಗ ನಾವು ನೋಡೋಣ. ಆಮೇಲೆ ಇವನೋಗಿ ಏನ್ ಮಾಡ್ತಾನೆ ಅಂದ್ರೆ ಇದ್ರನ್ನ ತೆಗಿತಾನೆ. ಏನ್ನ ಓದಮ್ಮ, 5ನೇ 6ನೇ ವಚನ. ಯುಫ್ರಟೀಸ್ ನದಿಯ ಬಳಿಗೆ ಗಳಿಂದ ನಡುಕಟ್ಟನ್ನು ತೆಗೆದೆನು. ಆಹಾ, ಅದು ಕೆಟ್ಟು ಯಾವ ಕೆಲಸಕ್ಕೂ ಬಾರದಾಗಿತ್ತು. ಡಿಯರ್ ಫ್ರೆಂಡ್, ಅಮ್ಮ ಪಾರುಂಗೋ ಹಿಂಗೆ ಇದ್ ಕಡೆ ನೋಡಿ. ಇವನೇನ್ ಮಾಡ್ತಾನೆ, 4 ನದಿ ದಾಟಿ ಹೋಗ್ತಾನೆ, ಬಚ್ಚಿಡ್ತಾನೆ, ಮತ್ತೆ 4 ನದಿ ದಾಟಿ ಬರ್ತಾನೆ, ತಿಂಗಳುಗಳ ಗಟ್ಲೆ. ಮತ್ತೆ 4 ನದಿ ದಾಟಿ ಹೋಗ್ಬಿಟ್ಟು ಈ ನಡುಕಟ್ಟನ್ನ ಹಿಂಗ್ ತೆಗಿತಾನೆ. ಏನಾಗಿರುತ್ತೆ? ಯಾವ ಕೆಲಸಕ್ಕೂ ಬಾರದಾಗಿತ್ತು. ಇನ್ನೊಂದ್ಸರಿ ಹೇಳಿ, ಯಾವ ಕೆಲಸಕ್ಕೂ ಬಾರದಾಗಿತ್ತು. ಅದೇ ಬೈಬಲ್ ಹೇಳ್ತಾ ಇರೋದು. ಸಮಸ್ತವು ವ್ಯರ್ಥ, ವ್ಯರ್ಥ, ಸಮಸ್ತವು ವ್ಯರ್ಥ. ಇದೇ ತರನೇ ಮನುಷ್ಯ ಪಡೋ ಪ್ರಯಾಸ, ಇದೇ ತರನೇ ಇಸ್ರಾಯೇಲ್ ಜನ. ಏನ್ ಬಿಲ್ಡಿಂಗ್ ಮೇಲ್ ಬಿಲ್ಡಿಂಗ್ ಕಟ್ಟು. ಯೆರೆಮೀಯ 4:23, ಯೆರೆಮೀಯ 4:23, ಯೆರೆಮೀಯ 4:23, ಯೆರೆಮೀಯ 4:23. ನಾನು ನೋಡಿದೆನು,
ಭೂಲೋಕವು ಹಾಳು ಪಾಳಾಗಿತ್ತು. ನಾನು ನೋಡಿದ್ದೇನೆ, ಭೂಲೋಕವು ಹಾಳು ಪಾಳಾಗಿತ್ತು. ಆಕಾಶವನ್ನು ನೋಡಿದೆನು, ಆಕಾಶವನ್ನು ನೋಡಿದೆನು, ಅದರಲ್ಲಿ ಬೆಳಕೇ ಇರಲಿಲ್ಲ. ಅದರಲ್ಲಿ ಬೆಳಕೇ ಇರಲಿಲ್ಲ. ಪರ್ವತಗಳನ್ನು ನೋಡಿದೆನು, ಪರ್ವತಗಳನ್ನು ನೋಡಿದೆನು, ನಡುಗುತ್ತಿದ್ದವು. ಗಡ 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 ಅಂತ ನಡುಗುತ್ತಿದ್ದವು. ಎಲ್ಲ ಗುಡ್ಡಗಳು ಎಲ್ಲ ಗುಡ್ಡಗಳು ಅಲ್ಲೋ ಕಲ್ಲೋಲವಾಗಿದ್ದವು. ಅಲ್ಲ ಕಲ್ಲೋಲವಾಗಿತ್ತು. ಅಪ್ಸ್ ಅಂಡ್ ಡೌನ್ ಆಗೋಗ್ಬಿಟ್ಟಿತ್ತು ನಂದಿ ಬೆಟ್ಟ ಎಲ್ಲ. ಆಮೇಲೆ ನಾನು ನೋಡಲಾಗಿ ಅಯ್ಯೋ ಜನವೇ ಅಯ್ಯೋ, ಇರಲಿಲ್ಲ. ಬೆಂಗಳೂರು ಸಿಟಿಯಲ್ಲಿ ಜನ ಇರಲಿಲ್ಲ, ಬಾಂಬೆ ಸಿಟಿಯಲ್ಲಿ ಜನ ಇರಲಿಲ್ಲ, ಬುರ್ಜ್ ದುಬೈ ಸಿಟಿಯಲ್ಲಿ ಆ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಜನ ಇರಲಿಲ್ಲ. ಆಮೇಲೆ ನ್ಯೂಯಾರ್ಕ್ ಅಲ್ಲಿ, ವಾಷಿಂಗ್ಟನ್ ಡಿಸಿ ಅಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ, ಶಾಂಘೈ ಸಿಟಿಯಲ್ಲಿ, ಟೋಕಿಯೋದಲ್ಲಿ, ಆಮೇಲೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಲಂಡನ್ ಅಲ್ಲಿ ಯಾರು ಇರಲಿಲ್ಲ. ಏನಾಯ್ತಮ್ಮ ಪುಟ್ಟಿ, ಏನಾಯ್ತಮ್ಮ ಪುಟ್ಟ? ಓಡಿ ಓಡಿ ಏನಪ್ಪ, ಬೆಂಗಳೂರಿಂದ ದುಬೈ, ಬೆಂಗಳೂರಿಂದ ದುಬೈ, ದುಬೈಯಿಂದ ಲಂಡನ್, ದುಬೈಯಿಂದ ಲಂಡನ್. ಏನು ಸೂಟ್ ಕೇಸ್ ದುಡ್ಡುಗಳು ತರೋದು, ಕಟ್ಟೋದು, ಮನೆ ಮನೆ ಕಟ್ಟು 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 ಕಟ್ಟು. ಆಂಟೋರ್ ಚೊಲ್ರೆ ಕಟ್ಟು ಕಟ್ಟು ಕಟ್ಟು. ಪಕ್ಕದಲ್ಲಿರೋ ಯಾಳಿಗೆ ₹1 ಕೊಡ್ಕರದಿಲ್ಲ. ಅಯ್ಯೋ, ಜನವೇ ಇರಲಿಲ್ಲ. ಶಾಂಘೈ ಸಿಟಿಯಲ್ಲಿ ಜನವೇ ಇರಲಿಲ್ಲ. ನಾನು ದಿವ್ಯ ಜ್ಞಾನದಿಂದ ನೋಡಿದೆನು, ಭೂಲೋಕವು ಹಾಳು ಪಾಳಾಗಿತ್ತು. ಕೆಳಗಡೆ ಹೋದಮ್ಮ ಪುಟ್ಟಿ, ಎಲ್ಲಿ ಬಿಟ್ಟೆ? ಹಾರಿ ಹೋಗಿದ್ದವು. ಸಕಲ ಪಕ್ಷಿಗಳು ಹಾರಿ ಹೋಗಿದ್ದವು. ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು. ಅಕ್ಕಟ ಅಲ್ಲಿನ ಅಕ್ಕಟ ಅಂದ್ರೆ ಅಯ್ಯಯ್ಯೋ, ಅಕ್ಕಟ ಅಲ್ಲಿನ ಊರುಗಳು ರೋಷಾಗ್ನಿಯುಕ್ತನಾದ ಸೇನಾಧೀಶ್ವರನಾದ ಯೆಹೋವನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋಗಿದ್ದವು. ಯೆಹೋವನ ಈಗ ನೋಡಿ, ಭೂಮಿ ನೋಡ್ತಾನೆ, ಒಬ್ಬ ಮನುಷ್ಯನು ಇರಲ್ಲ. ಯೆರೆಮೀಯ ನೋಡುವಾಗ எரேமியா தமிழ்ல படிக்கிறீங்களா இந்த வசனத்தை? பின்னும் நான் பார்க்கும் பொழுது கர்த்தராலும் ஆ அவருடைய உக்கிர கோபத்தினாலும் நோ 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 23 வசனத்திலிருந்து பூமியை பார்த்தேன், அது ஒழுங்கின்மையும் வெறுமையுமாய் இருந்தது. வானங்களையும் பார்த்தேன், அவைகளுக்கு ஒளி இல்லாதிருந்தது. பர்வதங்களையும் பார்த்தேன், அவைகள் அதிர்ந்தன, எல்லா குன்றுகளும் அசைந்தன. பின்னும் நான் பார்க்கும்போது ಮನುಷ್ಯನ இல்லை. ನಾನು ನೋಡುವಾಗ ನಾವು ಯಾವ ಪಟ್ಟಣದಲ್ಲಿ ಇದ್ದೀವೋ ಆ ದಿನದಲ್ಲಿ ಮುಂದೊಂದು ದಿನ ಜನನೇ ಇರಲ್ಲ. ಈ ಪ್ರೊಟೀಸ್ಗೆ ಓಡಿ 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 ಹೋಗೋದು, ಓಡಿ ಓಡಿ ಹೋಗೋದು, ಓಡಿ ಓಡಿ ಹೋಗೋದು, ಹೋಗಿ ಬಚ್ಚಿಡೋ ಅಂತದ್ದು ಏನು ವ್ಯರ್ಥನ? ಏನ್ ಬಚ್ಚಿಡ್ತಾ ಇದ್ಯಾ? ಬೀರೋಲಿ ಒಂದು ಕಟ್ಟು 2 ಲಕ್ಷ ಟಕ್, 2ನೇ ಲೈನ್, ಮತ್ತೆ 500 4 lakhs ಟಕ್ ಅಂತ 3ನೇ ಲೈನ್ ಟಕ್ ಟಕ್, ಹಂಗೆ 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 ಯಾವನ್ಗೂ ₹1 ಕೊಡ್ದ ಹಿಂಗೆ 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 ಸರಿ 6 lakhs ಪಕ್ಕದಲ್ಲಿ ಹಂಗೆ 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 8 lakhs. ಆಮೇಲೆ ತಕೊಂಡಾಗ 80 ಲಕ್ಷ ಆದ ನಂತರ ತಕೊಂಡಾಗ ಕಟ್ಟು. ಆಮೇಲೆ ಯೆರೆಮೀಯ 51ನೇ ಅಧ್ಯಾಯ 58ನೇ ವಚನ 5ನೇ ಲೈನ್. ಯೆರೆಮೀಯ 51ನೇ ಅಧ್ಯಾಯ 58ನೇ ವಚನ 5ನೇ ಲೈನ್. ತಮಿಳು ಪಡಿಂಗೋ ಕನ್ನಡಲ್ಲಿ ಪಡಿಂಗೋ. ಸೇನಾಧೀಶ್ವರನಾದ ಯೆಹೋವನು ಹೀಗೆ ನುಡಿಯುತ್ತಾನೆ. ಬಾಬೆಲಿನ ಗಾತ್ರವಾದ ಪೌಳಿಗೋಡೆಯು ಅಮ್ಮ ಅಂಜಾಲೈನ್ ನಾನು ಸೊನ್ನದು ಅಂಜಾಲೈನ್ 5th ಲೈನ್. ಜನಾಂಗಗಳು ಪಟ್ಟ ಪರಿಶ್ರಮ ವ್ಯರ್ಥ. ಜನಗಳು ಆಯಾಸಗೊಂಡು, ಜನಗಳು ಕಷ್ಟ ಕಷ್ಟ ಕಷ್ಟ. ಬೆಳಿಗ್ಗೆ ಎದ್ದಿದ ತಕ್ಷಣ ಟ್ರಾಫಿಕ್ ಅಲ್ಲಿ ಓಡಿ ಓಡಿ ಓವರ್ಟೇಕ್ ಮಾಡ್ಬಿಟ್ಟು ಹಿಂಗ್ ನುಗ್ಸಿ ಹಂಗ್ ನುಗ್ಸಿ ಹಂಗ್ ನುಗ್ಸಿ ಹಿಂಗ್ ನುಗ್ಸಿ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಜನಾಂಗಗಳು ಸಂಪಾದನೆ ಮಾಡಿ ಪರಿಶ್ರಮ ಪಟ್ಟದ್ದು
ಆಮೇಲೆ ದುಡಿದದ್ದು ಬೆಂಕಿಗೆ ತುತ್ತಾಗುವುದು. ದುಡಿದದ್ದು, ಜನಾಂಗಗಳು ದುಡಿದದ್ದು ಏನಾಗುತ್ತೆ? ಬೆಂಕಿಗೆ ತುತ್ತಾಗುತ್ತೆ. ಯೆರೆಮೀಯ 51ನೇ ಅಧ್ಯಾಯ 64ನೇ ವಚನ. ಯೆರೆಮೀಯ ತೀಸ್ ನದಿಯ ಮಧ್ಯದೊಳಗೆ 5ನೇ ಲೈನ್ ಪುಟ್ಟಿ, 5ನೇ ಲೈನ್, 5th ಲೈನ್. ಜನಗಳು ಆಯಾಸಗೊಂಡು ಜನಗಳು ಆಯಾಸಗೊಂಡು ದುಡಿದದ್ದು ಬೆಂಕಿಗೆ ತುತ್ತಾಗುವುದು. ಬೆಂಕಿಗೆ ತುತ್ತಾಗುವುದು. ತಮಿಳ್ ಪಡಿಂಗ ಕನ್ನಡ ಪಡಿಂಗ, ಅದು ಕಂಟಿನ್ಯೂ ಎಂಬ ಮಾತಿನವರೆಗೆ ಆ ಯೆರೆಮೀಯನ ಪ್ರವಾದನೆ. ಅಂದ್ರೆ ಏನ್ ಗೊತ್ತಾ? ಬೈಬಲ್ ಕೊಡಿ. ಈ ಯೆರೆಮೀಯನ ಪ್ರವಾದನ ಗ್ರಂಥದ ತಾತ್ಪರ್ಯ, ಔಟ್ಪುಟ್ ಏನು ಅಂತಂದ್ರೆ, ಜನಾಂಗಗಳು ದುಡಿದದ್ದು ಬೆಂಕಿಗೆ ತುತ್ತಾಗುವುದು. ಇದೇ ಯೆರೆಮೀಯನ ಪ್ರವಾದನ ಗ್ರಂಥದ ಉದ್ದೇಶ, ಟಾರ್ಗೆಟ್, ತಾತ್ಪರ್ಯ. நாங்க அடுத்தவங்களுக்கு என்ன கொடுக்குறோமோ அதுதான் பர்மனெண்டா அங்க இருக்க போறது. என்ன கட்டி 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 வைக்கிறானோ, செதல புழுகு கட்டி வைக்குது, பாம்பு வந்து அதுல ஸ்டே பண்ணுது. அதே மாதிரி தான் மனுஷ படுற பிரயாசம் எல்லாம் ವ್ಯರ್ಥ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ. ಆದರೂ ಕರ್ತನ ದಿನವು ಕಳ್ಳನ ಬರುವಂತೆ ಬರುತ್ತದೆ. ಕರ್ತನ ದಿನವು ಕಳ್ಳನ ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವುದು. ಆಮೇಲೆ ಭೂಮಿಯು ಅದರಲ್ಲಿರುವ ಕೆಲಸಗಳು, ಅದರಲ್ಲಿರುವಂತ ಸಾಫ್ಟ್ವೇರ್ ಕಂಪನಿ ವ್ಯಾಲೆ, AS ವ್ಯಾಲೆ, KS ವ್ಯಾಲೆ, DC, AC, அப்புறமா சப் இன்ஸ்பெக்டர், லாயரு, இன்ஜெக்ஷன் சுத்தி, ஆಮೇಲೆ மட்டன் கட் பண்ணி ஆபரேஷன் பண்ற டாக்டர் வேலை, ನರ್ಸಿಂಗ್ ವ್ಯಾಲೆ, ಭೂಮಿಯಲ್ಲಿರೋ ಎಲ್ಲ ಕೆಲಸಗಳು ஒரே ஒரு வேலை தான் நிற்கும். அது என்னன்னா, பைபிள் படிச்சு ப்ரேயர் பண்ற வேலை தான். ஜோரா ಏನು ಬಚ್ಚಿಟ್ಟಿದ್ದೀಯಾ? ನೀನು ಏನು ಬ್ಯಾಂಕಲ್ಲಿ ಇಟ್ಟಿಡ್ತಾ ಇದೆಯೋ, ನೀನ್ ಏನು ಬಚ್ಚಿಡ್ತಾ ಇದೆಯಾ? ಅಪ್ಪನ ಕೊಡ್ದಿರ, ಅಣ್ಣನ ಕೊಡ್ದಿರ, ಅಮ್ಮನ ಕೊಡ್ದಿರ, ಅಪ್ಪನ ಕೊಡ್ದಿರ, ರಿಲೇಟಿವ್ಸ್ ಕೊಡ್ದಿರ, ಫ್ರೆಂಡ್ಸ್ ಕೊಡ್ದಿರ, ಪಾಸ್ಟರ್ ಕೊಡ್ದಿರ, ಅವ್ರಿಗೆ ಕೊಡ್ದಿರ, ಎಲ್ಲ ವ್ಯರ್ಥ. ಇದೇ ಯೆರೆಮೀಯನ ಗ್ರಂಥದ ತತ್ವ. ನಾವು ಸಂಪಾದನೆ ಮಾಡಿ ಕಟ್ಟಿಕೋದ್ರೆ ಬೆಂಕಿಗೆ ತುತ್ತಾಗುತ್ತೆ, ಸುಟ್ಟಾಗುತ್ತೆ. ಹೇಳಿ, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7. ನಂಬರ್ 7 ಬಿಡ್ಬೇಡ್ರಿ, ಇನ್ನೊಂದು 10-15 ನಿಮಿಷದಲ್ಲಿ ಮುಗಿಸ್ತೀನಿ. ನಂಬರ್ 7, ಬಚ್ಚಿಟ್ಟಂತ ಗಂಡ ಹೆಂಡತಿ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 1ನೇ ವಚನ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 1ನೇ ವಚನ. ಅನಾನಿಯ ಮತ್ತೆ ಸಫೈರ. ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿ ಸಮ್ಮತಿಯಿಂದ ಹೇಳ್ತಾಳೆ, ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಬಚ್ಚಿಟ್ಕೊಂಡ್ ಬಿಡೋಣ ಅಂತೇಳಿ ಬಚ್ಚಿಡ್ತಾರೆ. ಆಮೇಲೆ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು, ಅದರ ಕ್ರಯದ ಒಂದು ಭಾಗನ ಅರ್ಧ ಬಚ್ಚಿಟ್ಬಿಡ್ತಾರೆ. ಒಂದು ಭಾಗವನ್ನು ತಂದು ಎಲ್ಲಿ ದೇವ್ರು ಕೊಡುವಂತ ವಸ್ತುನ ಬಚ್ಚಿಟ್ಬಿಡ್ತಾಳೆ. ಎನ್ನಾಚಿಂಗೋ 5ನೇ ವಚನ, 5ನೇ ಅಧ್ಯಾಯ 5ನೇ ವಚನ. ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. இது ஒர்க் பண்ணுதுங்களா? கேட்டுன்கிதா? இது இது ஒர்க் பண்ணல, அதுக்கு நின்னுங்க. ஓகே, பச்சிட்ரு
ಯಾರು ಕೊಡೋದು? ದೇವ್ರು ಕೊಡೋದು. ದೇವ್ರು ಕೊಡೋದು ಬಚ್ಚಿಟ್ಬಿಟ್ಟು ಎಷ್ಟೋ ಜನ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ, ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗಳಿಗೆ, ಡಾಕ್ಟರ್ಗಳಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಆಂಬುಲೆನ್ಸ್ ಇರಲಿಲ್ಲ. ಆಂಬುಲೆನ್ಸ್ ಇದ್ದಿದ್ರೆ ತಕ್ಷಣನೇ ನಾರಾಯಣ ಹೃದಯಾಲಯಕ್ಕೆ ತಗೊಂಡೋಗ್ಬಿಡ್ತಾ ಇದ್ರು. ತಕೊಂಡೋಗ್ಬಿಟ್ಟು 25 ಲಕ್ಷ ಖರ್ಚಾದ್ಮೇಲೆ ಡೆಡ್ ಬಾಡಿ ಕೊಡ್ತಾ ಇದ್ರು. ಆಮೇಲೆ 10ನೇ ವಚನ, ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಇವರಿಬ್ರು ಬಚ್ಚಿಡ್ತಾರೆ. 5ನೇ ವಚನ, ಗಂಡ ಸತ್ತೋಗ್ಬಿಡ್ತಾನೆ. 10ನೇ ವಚನ, ಎಷ್ಟು ಎಕ್ಸಾಂಪಲ್ ಕೇಳಿದ್ರೆ, ನನ್ಗೆ ಹಿಂದೂ ಫ್ರೆಂಡ್ಸ್ ಇಲ್ಲ, ನನಗೆ ಮುಸ್ಲಿಂ ಫ್ರೆಂಡ್ಸ್ ಇಲ್ಲ, ನನಗಿರುವಂಥ ಫ್ರೆಂಡ್ಸ್ಗಳೆಲ್ಲ ಚಿಕ್ಕ ವಯಸ್ಸಿನಲ್ಲೂ ಕ್ರಿಶ್ಚಿಯನ್ನೇ. ನಾವು ಹುಟ್ಟು ಕ್ರೈಸ್ತರು, ನಮ್ಮ ಅಪ್ಪನೂ ಕ್ರಿಶ್ಚಿಯನ್, ನಮ್ಮ ತಾತನೂ ಕ್ರಿಶ್ಚಿಯನ್ನೇ. ಈ ಕ್ರೈಸ್ತರ ಕುಟುಂಬನ ನೋಡಿ 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 ಬೇಜಾರೆದ್ದೋಗ್ಬಿಡೈತೆ. ಕಾಣಿಕೆ ಕೊಡಕ್ ಮನುಷ್ಯ ಬರಲ್ಲ. ಹಾಸ್ಪಿಟ್ಲಿಗೂ ಓಡೋಗಿಕ್ತಾರೆ. ಏಯ್ ಇಮ್ಮಿಡಿಯೇಟ್ ಕ್ರೆಡಿಟ್ ಕಾರ್ಡಲ್ಲಿ ಇಮ್ಮಿಡಿಯೇಟ್ ಆಗಿ ಅವನ ಹತ್ರ ತಗೊಂಬ, ಇವನ ಹತ್ರ ತಗೊಂಬ, ಲ್ಯಾಂಡ್ನ ಒತ್ತೈಕು, ಅದು ಇದು ಅಂತೇಳಿ 10 ಲಕ್ಷ 20 ಲಕ್ಷ 30 ಲಕ್ಷ ಮಾರಾಕ್ಬಿಟ್ಟು ತಗೊಂಡು ಓಡೋಗಿ ಹಾಸ್ಪಿಟ್ಲಿಗೆ ಇಕ್ತಾರೆ. ಅದ್ರಲ್ಲಿ ಸಾಸಿವೆ ಕಾಳಷ್ಟು ಚರ್ಚ್ಗೆ ಹಾಕಿದ್ರೆ ಪಾಸ್ಟ್ ಪ್ರೇಯರ್ ಮಾಡೋದು, ನೀನ್ ಕಾಯಿಲೆನೇ ಹೊರಟೋಗ್ಬಿಡುತ್ತಲ್ವಾ, ಅಲ್ವಾಗ ಲಕ್ಷಗಳಿಗೆ ಬೇಕಾ? ಆ ಥರ ಎಷ್ಟೋ ಕುಟುಂಬಗಳು ದೇವ್ರು ಕೊಡ್ದಿರೋ ಅಂಥದ್ದು ಮನೆ ಬಚ್ಚಿಟ್ಕೊಂಡ್ರೆ ಕೊನೆಗೆ ಶಾಪ. ನೀವು ಒಳ್ಳೆ ಜನ, ನೀವು ಚೆಂದಾಗಿ ನಿಮ್ಮ ಪಾಸ್ಟ್ರಮ್ಮಗೆ ನಿಮ್ಮ ಕಾಣಿಕೆ ಉಂಡಿಯಲ್ಲಿ ಹಾಕ್ತೀರಾ ಅಂತ ಒಂದು ಬಿಲೀವ್ನ, ಒಂದು ನಂಬಿಕೆ ನನಗೈತೆ. ನೀವು ದೇವ್ರು ಕೊಡೋ ಅಂತ ದೇವ್ರು ಕೊಡಬೇಕು. ಇಲ್ಲನ ಎಬ್ಡಿ ವಸೂಲಿ ಪಣ್ಣನ್ನು ಅವನಿಗೆ ತೆರೆಯೋ, ಅವ್ರಿಗೆ ತೆರೆಯೋ, 1க்கு 10 ವಸೂಲಿ ಪಣ್ಣಿಡ. ಹಲ್ಲೆಲೂಯಾ. ದೇವ್ರು ಕೊಡೋದು ಕೊಟ್ರೆ, ಬಚ್ಚಿಡ್ದಿರ ಕೊಟ್ರೆ ದೇವ್ರ ಆರೋಗ್ಯ ಕೊಡ್ತಾರೆ. ಅನಾನ್ಯ ಸಫೈರಳು ಅವರೇನಾದ್ರು ದೇವ್ರು ಫುಲ್ ಕೊಟ್ಬಿಟ್ಟಿದ್ರೆ ದೀರ್ಘಾಶು ಕೊಟ್ಟಿರೋ ಅಂತವ್ರು ಅಪೊಸ್ತಲ ಸ್ಥಾನ ಇವ್ರಿಗೆ ಕೊಟ್ಬಿಟ್ರು ಅವರು. ದೇವ್ರು ಪ್ರಿಸ್ಕಿಲ್ಲ ಅಕ್ಕುಲ್ಲ ಆ ತರ ದೊಡ್ಡ ಸ್ಥಾನ ದೇವ್ರು ಇವ್ರಿಗೆ ಕೊಟ್ಬಿಟ್ರು, ಬಚ್ಚಿಟ್ರು, ಅವ್ರ ಲೈಫೇ ಹೊಲ್ಟೋಯ್ತು. ಯಾವ ಕ್ರಿಶ್ಚಿಯನ್ ಬೆಳೆಯೋದು? ದೇವರಿಗೆ ದುಡ್ಡನ್ನ ಉದಾರವಾಗಿ ಚೆಲ್ಲುವಂತವ್ರೆ. ಹಣ ಪ್ರೀತಿ ಮಾಡ್ದಿರೋಂಥವನೇ ನಿಜವಾದ ಕ್ರಿಶ್ಚಿಯನ್. ದುಡ್ಡನ್ನ ಪ್ರೀತಿ ಮಾಡ್ದಿರೋಂಥವನೇ ನಿಜವಾದ ದೇವರ ಸೇವಕ. ಹಲ್ಲೆಲೂಯಾ. ಜೋರಾಗಿ ಜೋರಾಗಿ ಜೋರಾಗಿ. ಆಮೇಲೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7, ನಂಬರ್ 8. 8ನೇದು ಬಚ್ಚಿಡು ದೇವರ ರಾಜ್ಯನ ನಿಮ್ಮ ಮನೆಯಲ್ಲಿ. ಮತ್ತಾಯ 13:44. ಮತ್ತಾಯ 13:44. ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕಂಡುಕೊಂಡನು. ಇವನೇನ್ ಮಾಡ್ತಾನೆ ಅಂತಂದ್ರೆ, ಇವನು ಕೂಲಿ ಆಳು, ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವನು ಹೊಲ ಉಳುವಾಗ ಏನೋ ಸಿಕ್ಕುತ್ತೆ, ಕಲ್ಲು. ಏನ್ ಕಲ್ಲು ಅಂತ ಸ್ವಲ್ಪ ಇದ್ ಮಾಡಿ ನೋಡಿದ್ರೆ ಬಂಗಾರದ ಗಟ್ಟಿ. ಆಮೇಲೆ ಇನ್ನೊಂದು ಸ್ವಲ್ಪ ಅಗಲ ಮಾಡಿ ನೋಡಿದ್ರೆ ತುಂಬಾ ಬಂಗಾರ ಇರುತ್ತೆ. ಇದನ್ನ ನೋಡು, ಅತ್ತಾಯ್ತಾ ನೋಡ್ತಾನೆ, ಯಾರಿಲ್ಲ ಅಂತ ನೋಡು, ಮಣ್ಣಾಕಿ ಮುಚ್ಚಾಕ್ಬಿಡ್ತಾನೆ. ಮನೆಗೆ ಓಡೋಗ್ತಾನೆ. ಮನೆಗೆ ಓಡೋಗ್ಬಿಟ್ಟು ಹೆಂಡ್ತಿಗೆ ಹೇಳ್ತಾನೆ, ಅಮ್ಮ, ಮಕ್ಳಿಗೆ ಹೇಳ್ತಾನೆ, ಮಕ್ಕಳೇ ಬನ್ರಿ, ನಾನು ಏನೋ ಒಂದು ಭಂಡಾರ ನೋಡಿದ್ದೀನಿ. ಆ ಭಂಡಾರ ಆ ಊರಾಚೆ ಆ ಬೆಟ್ಟದ ಹತ್ರ ನಾವು ಅದನ್ನ ಪರ್ಚೇಸ್ ಮಾಡ್ಬೇಕು, ಶ್ರೇಷ್ಠ ಬಂಗಾರ ಅಲ್ಲೈತೆ ಅಂತ ಹೇಳ್ತಾನೆ. ಏನ್ ಮಾಡ್ಬೇಕು ಡ್ಯಾಡಿ ಅಂತಂದ್ರೆ, ನಮ್ಮ ಮನೇನ್ ಮಾರಾಕ್ಬಿಡ್ಬೇಕು, ನಮ್ಮ ಹೊಲನ ಮಾರಾಕ್ಬಿಡ್ಬೇಕು, ನಮ್ಗಿರೋ ಎತ್ತು ಕುರಿಗಳನ್ನ ಎಲ್ಲ ಮಾರಾಕ್ಬಿಡ್ಬೇಕು, ಅದನ್ನ ತಗೊಳಕ್ಕೆ ದೊಡ್ಡದು. ಆಮೇಲೆ ಇವರೆಲ್ಲ ಹೋಗ್ತಾನೆ, ಓನರ್ ಹತ್ರ ಹೋಗ್ಬಿಟ್ಟು, ಯಜಮಾನ್ರೆ ನಿಮ್ ಹೊಲ ನಾನು ಕೊಂಡ್ಕೊಳ್ತೀವಿ. ಆ ಹೊಲ ನಿನ್ಗೆ ಯಾಕೆ ಬೇಡ,
ಅದು ಪ್ರಯೋಜನ. ನೋ 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 ನೋ, ಆ ಹೊಲ ನನಗೆ ಬೇಕು, ಎಷ್ಟಾಗುತ್ತೆ ಹೇಳು? ಆ ಹೊಲಕ್ಕೆ ಇಷ್ಟು ರೂಪಾಯಿ ಆಗುತ್ತೆ ಅಂದ್ರೆ, ಸರ್ ನಾನು ಒಂದು 10 ರೂಪಾಯಿ ಆ ಹೊಲ ಕೊಟ್ಬಿಡು ಅಂದ್ರೆ, ನಿನ್ಗೇನು ತಿಕ್ಲಿ ಹಿಡ್ದೈತಾ? ಆ ಹೊಲ ಏನೋ ಬರಲ್ಲ. ಇಲ್ಲ, ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಹೊಲ ನನಗೆ ಕೊಟ್ಬಿಡು, ನಾನು ಬರ್ತೀನಿ ದುಡ್ಡು ತಗೊಂಡು. ಎಲ್ಲಿಂದ ತಗೊಂಡ್ಬಿಡ್ತೀಯ? ನಿಮಗೆ ಸುಮ್ಮನೆ ಇರಿ, ನಾನು ದುಡ್ಡು ತಗೊಂಡ್ಬರ್ತೀನಿ ಅಂತೇಳಿ ಮನೇನ್ ಮಾರಾಕ್ಬಿಡ್ತಾನೆ, ಆಸ್ತಿಯನ್ನು ಮಾರಾಕ್ಬಿಡ್ತಾನೆ, ಎತ್ತು ಕುರಿ ದನ ಕತೆ ಎಲ್ಲ ಮಾರಾಕ್ಬಿಟ್ಟು ಆ ಹೊಲನ್ ತಕೊಳ್ತಾನೆ. ಆ ಹೊಲದಲ್ಲಿದ್ದಿದ್ದು ಏನ್ ಗೊತ್ತಾ? ಪರಲೋಕವೆಂಬ ಬಂಗಾರ. ನೀನ್ ಏನಾದ್ರೂ ಕಳ್ಕೋ, ಆಸ್ತಿನ ಕಳ್ಕೋ, ಪರಲೋಕನ ಕಳ್ಕೊಳಕ್ ಹೋಗ್ಬೇಡ. ನೀನ್ ಏನಾದ್ರೂ ಕಳ್ಕೋ, ನಿನ್ನ ಕೆಲಸ ಕಳ್ಕೋ, ನಿನ್ನ ಮನೆ ಮಠನ್ ಕಳ್ಕೋ, ಆದ್ರೆ ಯೇಸು ಸ್ವಾಮಿನ, ಪರಲೋಕದ ದೇವರ ವಾಕ್ಯನ, ಪರಲೋಕದ ಪ್ರಾರ್ಥನೆನ, ಪರಲೋಕದ ಉಪವಾಸನ, ಪರಲೋಕದ ಪರಿಶುದ್ಧ ಜೀವಿತ ನಿನ್ನ ಜೀವಿತದಲ್ಲಿ ಇಟ್ಕೊಂಡ್ರೆ ಪರಲೋಕ ನಿನ್ನ ಕುಟುಂಬದಲ್ಲೇ ಇರುತ್ತೆ. ನಿನ್ನ ಕುಟುಂಬದಲ್ಲಿ ಬಚ್ಚಿಡ್ಬೇಕಾಗಿದ್ದು ಒಂದೇ ಪರಿಶುದ್ಧತೆ. ನಿನ್ನ ಕುಟುಂಬದಲ್ಲಿ ಬಚ್ಚಿಡ್ಬೇಕಾಗಿದ್ದು ಒಂದೇ ಬೈಬಲ್ ರೀಡಿಂಗ್. ನಿನ್ನ ಕುಟುಂಬದಲ್ಲಿ ಬಚ್ಚಿಡ್ಬೇಕಾಗಿದ್ದು ಒಂದೇ ಪ್ರಾರ್ಥನೆ. ನಿನ್ನ ಕುಟುಂಬದಲ್ಲಿ ಬಚ್ಚಿಡ್ಬೇಕಾಗಿದ್ದು ಒಂದೇ ಉಪವಾಸ. ನಿನ್ನ ಕುಟುಂಬದಲ್ಲಿ ಬಚ್ಚಿಡ್ಬೇಕಾಗಿದ್ದು ಒಂದೇ ಕರ್ತನಾದ ಯೇಸುನ. ನಿಮ್ಮ ಮನೆಗೆ ಬಂದಿದ್ದ ತಕ್ಷಣ ದೇವರ ಸಮಾಧಾನ ನಿಮ್ಮಲ್ಲಿ ಇರಬೇಕು. ನಿಮ್ಮ ಮನೆಯಲ್ಲಿ ಬಂದಿದ್ದ ತಕ್ಷಣ ಜನರಿಗೆ ಬಿಡುಗಡೆ, ಆಶೀರ್ವಾದ ಇರ್ಬಿಡ್ಬೇಕು. ನಿಮ್ಮ ಮನೆ ಆಗಿರ್ಬಾರ್ದು, ಪರಲೋಕ ಆಗಿರ್ಬೇಕು. ಅದಕ್ಕೆ ಏನ್ ಬೇಕಾಗಿದ್ರು ತ್ಯಾಗ ಮಾಡಿ ಪರಲೋಕನ ಬಚ್ಚಿಡಿ. ಆಮೇಲೆ ಪ್ರಕಟಣೆ 2:17 ನಾವು ಪರಲೋಕಕ್ಕೆ ಹೋದ್ರೆ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ದೇವ್ರು ಏನಂತ ಹೇಳ್ತಾರೆ ಅಂದ್ರೆ, ನೀನು ಈ ಭೂಲೋಕದಲ್ಲಿ ಅವ್ರ ತರ ಇವ್ರ ತರ ನೀನ್ ಕೆಟ್ಟದ್ ಬಚ್ಚಿಡ್ಲಿಲ್ಲ, ನೀ ದೇವರ ರಾಜ್ಯನ ಬಚ್ಚಿಟ್ಟೆ, ಅದನ್ನ ಕೊಂಡ್ಕೊಂಡೆ. ನಾನು ನಿನ್ಗೆ ಪರಲೋಕದಲ್ಲಿ ಬಚ್ಚಿಟ್ಟೆ. ಪರಲೋಕದಲ್ಲಿ ಯಾರಾದ್ರೂ ಕಳ್ಳ ಬರ್ತಾನ? ಯಾರು ಬರಲ್ಲ. ಅಲ್ಲೇನ್ ಬಚ್ಚಿಟ್ಟಿರೋದು? ಆ ಮನ್ನ ಅಂದ್ರೆ ಏನ್ ಗೊತ್ತಾ? ಯೇಸು ಸ್ವಾಮಿ. ಯೇಸು ಸ್ವಾಮಿನೇ ನಮ್ಗೆ ಕೊಟ್ಟು ಬಿಡ್ತಾರೆ. ಅವ್ರಿಗೆ ಯಾವ ಪ್ರಾಪರ್ಟಿನ, ಯಾವ ಸೊತ್ತನ್ನ ಕೊಡ್ಬಾರ್ದು. ನಾನೇ ಅವರಿಗೆ ಸ್ವಾಸ್ಥ, ನಾನೇ ಅವರಿಗೆ ಆಸ್ತಿ. ಯೇಸು ಸ್ವಾಮಿ ಅನ್ನೋ ಸ್ವರ್ಗ ಧಾನ್ಯವಾದ ಮನ್ನ ನಾನೇ ನಮ್ಗೆ ಕೊಟ್ಬಿಡ್ತಾರೆ. ಯಾವಾಗ್ಲೂ ನಾವು ಯೇಸು ಸ್ವಾಮಿ ಜೊತೆಲ್ಲೇ ಇರ್ತೀವಿ. ಯಾಕೆ? ಈ ಭೂಲೋಕದಲ್ಲಿ ನಾವು ಒಳ್ಳೆದನ್ನ ಬಚ್ಚಿಟ್ಟಿದ್ದೀವಿ, ಅಲ್ಲಿ ಪರಲೋಕದಲ್ಲಿ ಯೇಸು ಸ್ವಾಮಿನೇ ನಮ್ಗೆ ಕೊಟ್ಟು ಬಿಡ್ತಾರೆ. ಇಲ್ಲಿ ಪ್ರಾಣ ಕೊಟ್ಟಂತ ದೇವರು 24 ಗಂಟೆ ನಮ್ಮ ಜೊತೆಲ್ಲೇ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದು ಕೂರ್ವೆ ಇನ್ನು ಮದಿಗಮ ಆರಾಧಿಪೆ ನಿನ್ನು ಮಾಗಮಾಯ್, ಅನ್ಬು ಕೂರ್ವೆ ನಿನ್ನು ಮದಿಗಮಾಯ್, ಆರಾಧಿಪೆ ನಿನ್ನು ಮಾಗಮಾಯ್.